ಕಣವ. ಯಾಕವ್ವ, ಏನಾಯ್ತು ಬೀಜವ್ವ? ಸದ್ಯಕ್ಕೆ ಏನು ಆಗಿಲ್ಲ ಶಿವಯ್ಯ. ಏನಾದ್ರೂ ಆಗ್ಬಿಟ್ಟಿತ್ತು ಅನ್ನೋ ಭಯ ಅಷ್ಟೇ. 6 ಗಂಟೆಗೆ ಬರ್ತೀನಿ ಅಂದವರು ರಾತ್ರಿ 10 ಆದ್ರೂ ಇನ್ನೂ ಬಂದಿಲ್ಲ. ಅಯ್ಯೋ, ಅಷ್ಟೇ ತಾನವ್ವ, ಬರ್ತಾರೆ ಸುಕ್ಕಿರು. ಕೆಲ್ಸ ಏನೋ ಎಂತೋ. ಇಲ್ಲ ಶಿವಯ್ಯ, ದಿನಕ್ಕಿಂತ ಇವತ್ತು ಗಲಾಟೆ ಹೆಚ್ಚಾಗೆ ಕಾಣುತ್ತೆ. ನನ್ ಮನ್ಸಿಗೆ ಯಾಕೋ ಅವರು ಸುಖವಾಗಿ ವಾಪಸ್ ಬರ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಹೋಗಿ ನೋಡ್ಕೊಂಡಾದ್ರೂ ಬಂದ್ಬಿಡ್ತೀಯಾ? ಯಾಕವ್ವ ಚಿತ್ಕಾಬ್ರಿ, ಏನು ಆಗಕ್ಕಿಲ್ಲ. ಬಿಟ್ಬಿಡು. ಆ ಶಿವ ಅವನೇ ನಮ್ಮ ಪಾಲಿಗೆ. ಶಿವ ಇದ್ದಾನೆ ಅನ್ನೋ ಧೈರ್ಯ ನಂಗಿದ್ದಿದ್ರೆ ನಾನಿಷ್ಟು ಹೆದರ್ತಾನೆ ಇರಲಿಲ್ಲ. ಅನ್ಯಾಯಕ್ಕೆ ಶಿವ ಎಂದಿಗೂ ಬೆಂಬಲ ಕೊಡಲ್ಲ. ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಶಿವ ಇರ್ತಾನೆ. ಅಂದ್ರೆ ಏನವ ನೀ ಹೇಳ್ತಿರೋದು? ನಮ್ಮ ಅಯ್ಯ ಮಾಡ್ತಿರೋದು ಅನ್ಯಾಯ, ದೇಶದ ಹೆಸರು ಹೇಳ್ಕೊಂಡು ಪುಂಡಾಟ ಮಾಡ್ತಿರೋ ಆ ಪೋಪಿಗಳದು ನ್ಯಾಯ ಅಂತನ? ಶಿವಯ್ಯ, ಇನ್ನೊಂದ್ಸಾರಿ ನಾಲ್ವೇ ತಪ್ಪಿ ಕೂಡ ಸ್ವಾತಂತ್ರ್ಯ ಸೈನಿಕರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ಬೇಡ. ಅಯ್ಯೋ, ಇದ್ಯಾಕವ್ವ ಇಟ್ಕೋಪ. ನಾನೇನಾರ ಆಡಬಾರ್ದ ಆಡಿದ್ನ? ಪರಂಗಿಯವರು ನಮ್ಗೇನು ಅನ್ಯಾಯ ಮಾಡೋರೆ? ನಮ್ ತಾತ, ನಮ್ಮಪ್ಪ ಎಲ್ರು ಅವ್ರ ಕೈಗಳಿಗೆ ಬದುಕ್ತಿಲ್ವಾ? ಅವರೇ ನಮ್ಗೆ ಕಮ್ಮಿ ಮಾಡಿರೋದು. ಊಟ ಕೊಟ್ಟಿಲ್ವಾ, ಬಟ್ಟೆ ಕೊಟ್ಟಿಲ್ವಾ? ಶಿವಯ್ಯ, ನಿನಗಿದೆಲ್ಲ ಅರ್ಥ ಆಗೋಲ್ಲ, ಬಿಟ್ಬಿಡು. ಹೋಗು, ಮೊದ್ಲು ಹೋಗಿ ಇವರನ್ನ ನೋಡ್ಕೊಂಡ. ಅಯ್ಯೋ ಶಿವನೇ, ಹೆಂಗವ್ವ ಅರ್ಥ ಆಗಕ್ಕಿಲ್ಲ. ಇವಾಗ ಪರಂಗಿಯವ್ರು ಮಾಡ್ತಿರೋದು ಏನ್ ತಪ್ಪು ಅನ್ನೋದ್ನ ನನ್ಗೂ ಹೊಸಿ ಹೇಳವ ನೋಡೋಣ. ಈಗ ಬ್ರಿಟಿಷ್ನವ್ರು ಅಂತಿರೋದು ಇನ್ನೇನ್ ಶಿವಯ್ಯ, ದೇಶ ನೋಡೋಕೆ ಅಂತ ಬಂದ್ರು, ವ್ಯಾಪಾರ ಮಾಡ್ತೀವಿ ಅಂದ್ರು. ಆಮೇಲೆ ದೇಶನೇ ನಮ್ದು ಅಂತ ಹೇಗ ಅಂತಿರೋದು? ಹೂ ಕಣವ್ವ, ಈಗ ಅರ್ಥ ಆಗ್ತಾ ಇದೆ. ಹೌದು ನನ್ನವ್ವ. ಹಾಗೆ ಶಿವಯ್ಯ, ಒಂದು ದೇಶದಲ್ಲಿ ಹುಟ್ಟಿದ ಮನುಷ್ಯ ಬರೀ ತನ್ನ ಹೊಟ್ಟೆ ಬಟ್ಟೆ ಮಾತ್ರ ನೋಡ್ಕೊಂಡಿದ್ರೆ ಸಾಲದು. ಶಿವಯ್ಯ, ಮತ್ತೆ ಬಿಟ್ಟೆ. ಹೋಗು, ಮೊದ್ಲು ಹೋಗಿ ಇವ್ರನ್ನ ಕರ್ಕೊಂಡ್ ಬಾ. ಹುಟ್ಟಿದ್ದಕ್ಕೆ ಸಾಕಾಗಬೇಕು ಅಂತ ಹಿಂಗೆ ಗಲಾಟೆ ಮಾಡಿ ಪರಂಗಿಯವ್ರ ಗುಂಡಿಗೆ ಬಲಿಯಾಗೋದು ಏನ್ ಕರ್ಮ ಹೇಳು? ಮತ್ತೆ ಪುಂಡತನ ಮಾಡಿ ಗುಂಡಿಗೆ ಬಲಿಯಾಗ್ತಾ ಇಲ್ವಲ್ಲ. ತಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡಿಪಾಗಿಡ್ತಾ ಇದ್ದಾರೆ. ಪ್ರಾಣ ಭಯದಿಂದ ಅವರು ಹಾಕಿದ್ದನ್ನ ತಿನ್ಕೊಂಡು ಅವರು ಗುಲಾಮರಾಗಿ 100 ವರ್ಷ ನಾಯಿ ಬಾಳೋದಕ್ಕಿಂತ ನನ್ನ ದೇಶ ನನ್ನ ಬಿಟ್ಕೊಡು ಅಂತ ಅವರನ್ನ ಎದುರಿಸಿ ಅವ್ರ ಗುಂಡಿಗೆ ಎದೆಗೊಟ್ಟು 1 ನಿಮಿಷ ಬದುಕಿದ್ರು ಸಾಕು ಅಲ್ಲೇ ಶಿವಯ್ಯ? ಹೌದು ಕಣವ್ವ, ಮುಕ್ಕ ನಾನು ಇದು ಗುಲಾಂಗಿರಿ ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಆ ಶಿವ ಬುದ್ಧಿ ಕೊಡ್ಲಿಲ್ವಲ್ಲ. ಅದಕ್ಕೆ ಹೇಳೋದು, ಮನಸ್ನಾಗಿ ಹುಟ್ಟಿದ ಮೇಕೆ 4 ಅಕ್ಷರ ಕಲಿಬೇಕು ಅಂತ. ಸರಿ ಕಣವ್ವ, ನೀನೇ ಇಷ್ಟೆಲ್ಲ ತಿಳ್ಕೊಂಡಿರುವಾಗ ಅಯ್ಯ ಇದೆಲ್ಲ ತಿಳಿದ? ಪಾಪ ಗಾಂಧೀಜನ ಸಿಕ್ಕಿದ್ರೆ ಸಾಕು, ದನ ಬಡ್ದು ಸಣ್ಣ ಆಡ್ಬಿಡ್ತಾರೆ. ಇವರಿಗೆ ಎಲ್ಲ ಗೊತ್ತು ಶಿವಯ್ಯ. ಆದ್ರೆ ಆ ಪರಂಗಿಯವರು ಅಧಿಕಾರ ಅಂತಸ್ತು ಕೊಡೋ ಆಸೆ ತೋರಿಸಿದ್ದಾರೆ. ಇವರು ಅದಕ್ಕೆ ಬಲಿ ಬಿದ್ದು ಸರಿ ತಪ್ಪು ಯಾವುದನ್ನು ಯೋಚನೆ ಮಾಡದೆ ದುಡಿದಿದ್ದಾರೆ ಅಷ್ಟೇ. ಇವ್ರೊಬ್ರೆ ಅಲ್ಲ ಶಿವಯ್ಯ, ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ನೀನಾರ ವಸಿ ಹೇಳಿ ಅವ್ರನ್ನ ಸರಿ ಮಾಡಕ್ಕಿಲ್ವಾ? ಇದಕ್ಕೆ ನಿನಗೇನು ತಿಳಿದು ಅನ್ನೋದು. ನೋಡ್ ಶಿವಯ್ಯ, ಅಧಿಕಾರ ದಾಹ, ದರ್ಪದು ಮೋಹ, ಇವೆರಡು ಪಿಶಾಚಿಗಳಿದ್ದ ಹಾಗೆ. ಇವೆರಡು ಹಿಡಿದವ್ರಿಗೆ ಯಾರ ಮಾತು ಕೇಳಿಸೋಲ್ಲ. ತನ್ನ ತಾಯಿನೆಲ್ಲ ಏನು ಕಾಣಿಸೋಲ್ಲ. ಹೂ ಕಣವ್ವ, ಚಿಂತ ಬಿಡು, ದೊಡ್ಡ ಮಾತಾಡದೆ ಬಿಡು. ಶಿವಯ್ಯ, ಹೀಗೆ ಮಾತಾಡ್ತಾ ನಿಂತಿರ್ತೀಯೋ? ಹೋಗೋರನ್ನ ಫಸ್ಟ್ ಕರ್ಕೊಂಡ್ ಬಾ. ನೀನ್ ಹೇಳ್ದಂಗೆ ಈ ವಯ್ಯಿಗೆ ಒತ್ತು ಗೊತ್ತು ಒಂದು ತಿಳಿಯಕ್ಕಿಲ್ಲ.
ಬರ್ತೀನಿ, ನಾ ಬರೋ ಗಂಟ ಬಾಕಿ ಹಾಕೊಂಡಿರವ. ಈ ಗಲಾಟೆ ಸಮಯದಲ್ಲಿ ಈ ಜನಗಳಿಗೆ ಯಾರ ಮನೆ ಏನೋ ಒಂದು ತಿಳಿಯಕ್ಕಿಲ್ಲ. ಸರಾಗಿನೋ ಕಣವ, ನಾ ಬರ್ತೀನಿ ಕಣವ, ನಾ ಬರ್ತೀನಿ. ಬಂದ್ರು ಅಂತ ಕಾಣುತ್ತೆ. ಶಿವಯ್ಯ ಸಿಕ್ಕಿದ್ನೋ ಇಲ್ವೋ? ಅಮ್ಮ, ದಯವಿಟ್ಟು ಕುಕ್ಕ ಬಿಡ್ತಾಯಿ, ನನ್ನ ತಿರುಗಿ ಆ ಪಾಪಿ ಪೊಲೀಸ್ನವ್ರು ಪಾಲ್ ಮಾಡ್ಬಿಡಿಮ್ಮ. ಯಾರು ನೀನು? ನಾನು ದುಡ್ಡಪ್ಪ ಅಂತ. ಭಯ ಪಡ್ಬೇಡಿ ತಾಯಿ, ಚಳವಳಿಗಾರರ ನಾಯಕ. ಆ ನಾಯಿಗಳು ನನ್ನ ಹಿಂಬಾಲಿಸ್ಕೊಂಡ್ ಬರ್ತಾ ಇದ್ದಾರೆ. ನಿಮ್ ಕೈ ಮುಗಿತೀನಿ, ಅವ್ರನ್ನ ನನ್ನ ಕಾಪಾಡಿ ತಾಯಿ, ಕಾಪಾಡಿ. ಅಮ್ಮ, ಇದು ಯಾರ ಮನೆ ತಾಯಿ? ಇದು ಯಾರ ಮನೆ ಆದ್ರೂ ಆಗಿರ್ಲಿ, ನೀನೇನು ಭಯ ಪಡ್ಬೇಡ. ನನ್ನ ಗಾಂಧಿ ಜನಗಳನ್ನ, ತಾಯಿ ನಾಡಿನ ಸೇವಕರನ್ನ ನನ್ನ ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ. ಹಾಗಾದ್ರೆ ತಾಯಿ, ನಾನು ನಮ್ಮ ಭಾರತ ಮಾತೆ ಮನೆಗೆ ಬಂದಾಗಾಯ್ತು, ನಮ್ಮ ಅಮ್ಮನ ಮನೆಗೆ ಬಂದಾಗಾಯ್ತು. ಅಷ್ಟು ಮಾಡಿ ತಾಯಿ ಸಾಕು. ಇನ್ನು ಆ ಯಮನೆ ಬಂದ್ರು ಎಲ್ಸ್. ಅಯ್ಯೋ ರಕ್ತ! ಇದೇನು ಕಪ್ಪ? ಇದು ನಾನೊಬ್ಬ ದೇಶಭಕ್ತ ಅಂತ ಆ ಪಾಪಿಗಳು ನನಗೆ ಕೊಟ್ಟಿರೋ ಪದಕ. ದೇಶ ಆಡೋರಿಗೆಲ್ಲ ಬಂಗಾರ ಪದಕ ಕೊಡ್ತಾರೆ, ನನ್ನಂತವ್ರಿಗೆ ಬಂದು ಕೊಡೋದು ಹೀಗೆ ಗುರುತು ಮಾಡ್ತಾರೆ. ದುಗ್ಗಣ್ಣ, ಒಂದು ಕಲ್ಲು ವಿಗ್ರಹ ಆಗ್ಬೇಕಾದ್ರೆ ಹ್ಯಾಕ್ 1000 ಉಳಿಪೆಟ್ಟು ಬೀಳ್ಬೇಕು, ಹಾಗೆ ಒಂದು ದೇಶ ಸ್ವಾತಂತ್ರ್ಯವಾಗಬೇಕಾದ್ರೆ 1000 ಜನರ ಆತ್ಮಾರ್ಪಣೆಯಾಗಲೇಬೇಕು. ನಾನು ಅಷ್ಟು ಸುಲಭ ಸಾಯಲ್ಲ ತಾಯಿ. ನನ್ನ ದೇಹದಲ್ಲಿ ಹುಟ್ಟಿರೋ ಗುಂಡುಗಳನ್ನೆಲ್ಲ ಲೆಕ್ಕ ಹಾಕಿಟ್ಟಿದ್ದೀನಿ. ಎಷ್ಟು ಗುಂಡು ಹುಟ್ಟಿವೆಯೋ ಅಷ್ಟು ಜನ ಬಿಳಿ ಚಂಡಾಲನ ಕೊಂದೇ ನಾನು ಪ್ರಾಣ ಬಿಡೋದು. ಯಜಮಾನ್ರೆ, ಇಲ್ಲೊಬ್ಬ ಕೈಗೆ ಗುಂಡೆ ಬಿದ್ದು ರಕ್ತ ಸುರಿಸ್ಕೊಂಡು ಈ ಕಡೆನೆ ಓಡ್ ಬಂದ. ನೀವು ನೋಡಿದ್ರೇನು? ಗೊತ್ತಿಲ್ಲ ಸ್ವಾಮಿ, ಅಂತ ಯಾರನ್ನು ನೋಡ್ಲಿಲ್ಲ. ಅಮ್ಮ, ಹಾಗಾದ್ರೆ ದಯವಿಟ್ಟು ನನ್ನ ಉಳಿಸಿ ತಾಯಿ. ಇನ್ನು ಅನುಮಾನ ಯಾಕಿಟ್ಕೊಂಡಿದೀಯ ದುಗ್ಗಣ್ಣ? ಬಾಯ್. ಹಾಗಾದ್ರೆ ಈ ಮನೆ ಉಳ್ಸೋಣ. ಅಮ್ಮ, ಅಮ್ಮ, ಏಯ್, ಇದು ನಮ್ ಸರ್ಕಾರಿ ಇನ್ಸ್ಪೆಕ್ಟರ್ ಮನೆ ಕಣೋ. ಹೌದಾ? ಸಾರ್ ಸಾರ್, ಅಮ್ಮ ನಮಸ್ಕಾರ. ನಮಸ್ಕಾರ. ನೀವೇನ್ರಪ್ಪ ಇಲ್ಲಿ?
ಸಾಹೇಬ್ರೇನಾದ್ರೂ ಹೇಳ್ ಕಳ್ಸಿದಾರಾ? ಇಲ್ಲ ತಾಯಿ, ಸಾಹೇಬ್ರೇನು ಹೇಳ್ಕಳ್ಸಿಲ್ಲ. ಆದ್ರೆ ಆದ್ರೆ ಅಂತ ಏನ್ ರಾಗ ಹಿಡಿತೀಯ? ಅದೇನು ಅಂತ ಹೇಳು. ಏನಿಲ್ಲಮ್ಮ, ದುಗ್ಗಪ್ಪ ಅಂತ ಒಬ್ಬ ಚಳುವಳಿಗಾರ ಜೈಲಿನಿಂದ ತಪ್ಪಿಸ್ಕೊಂಡು ಈ ಕಡೆನೆ ಓಡ್ ಬಂದ. ಇಲ್ಲೇ ಯಾವ್ದೋ ಮನೆಗೆ ಹೋಗ್ದ. ಅದಕ್ಕೆ ಅವ್ನು ನಿಮ್ಮ ಮನೆಗೇನಾದ್ರೂ ಬಂದ ಅಂತ. ಇಲ್ಲ, ನೀವೇನಾದ್ರೂ ಅವನ್ನ ನೋಡಿದ್ರಾ? ಇಲ್ಲ, ಇಲ್ಲಿಗೆ ಯಾರು ಬಂದಿಲ್ಲ. ನಾನು ಅಂತವ್ರು ಯಾರನ್ನು ನೋಡ್ಲಿಲ್ಲ. ಹೌದಾ? ಇಲ್ಲೇ ಯಾವ್ದೋ ಮನೆಗೆ ಹೋದಂಗಾಯ್ತಲ್ಲ. ಅಲ್ರಿ, ಎಲ್ಲಾ ಬಿಟ್ಟು ಇನ್ಸ್ಪೆಕ್ಟರ್ ಮನೆಗೆ ಯಾರಾದ್ರೂ ಬರ್ತಾರಾ? ಇಲ್ಲಿಗೆ ಯಾರು ಬಂದಿಲ್ಲ. ಮುಂದೆ ವಿಚಾರಿಸಿ. ಸರಿ ತಾಯಿ, ಈ ಕೇರಿನೆಲ್ಲ ಹುಡುಕಿದ್ದಾಯ್ತು, ನೋಡಿದ್ದಾಯ್ತು. ಇನ್ನು ನಾವು ಹೋಗ್ತೀವಿ. ಸರಿ, ಹಾಗಾದ್ರೆ ಸಾಹೇಬ್ರು ಬರೋದು ಇನ್ನೂ ಹೊತ್ತಾಗುತ್ತೇನಪ್ಪ? ಹೌದ್ ತಾಯಿ, ಅವ್ರು ಬರೋದು ಇನ್ನೂ ತಡವಾಗುತ್ತೆ. ನಾವ್ ಹೋಗ್ತೀವಿ. ಎಲ್ಲ ಹಾಳಾಗೋದ್ನ ತರ್ಲೆ ನನ್ ಮಗ. ಜೂನಿಂದ ನಮ್ಗ್ ಬೇರೆ ಪೀಕ್ಲಾಟ. ಥೂ, ಹೊಟ್ಟೆಗ್ ಬೇರೆ ಇಟ್ಟಿಲ್ಲ. ನಡೀರ, ಊಟಕ್ಕೆ ಹೋಗೋಣ. ಸದ್ಯ ತೊಲಗಿದ್ರು. ದುಗ್ಗಣ್ಣ, ದುಗ್ಗಣ್ಣ, ಅಮ್ಮ, ಹೊಟ್ಟೋದ್ರು ಅವರು. ಹೋದ್ರ ತಾಯಿ? ತುಂಬಾ ಉಪಕಾರ ಮಾಡಿದ್ರಿ. ಪ್ರಾಣ ಉಳಿಸಿ ಋಣ ನಮ್ಗೆ ಏರ್ಬಿಟ್ರಿ. ನಾನು ಹೇಗೆ ತೀರಿಸ್ಲಿ ತಾಯಿ? ಆ ಭಗವಂತನೇ ಅಂತ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ. ನಾನು ಬರ್ತೀನಿ ತಾಯಿ. ದುಗ್ಗಣ್ಣ, ನೀನ್ ಹೀಗೆ ದುಡ್ಕೋದನ್ನ ಬಿಡೋದು ಹೊರತು ದೇಶಕ್ಕೋಸ್ಕರ ಏನು ಮಾಡ್ಲಾರೆ. ಅಂದ್ರೆ ಗುಂಡೇಟು ಬಿದ್ದು ರಕ್ತ ಸುರಿತಿದೆ. ಓಡೋ ತ್ರಾಣ ಕೂಡ ಇಲ್ಲ. ಹೊರಗಡೆ ಪೊಲೀಸ್ನವರು ನಿನಗೋಸ್ಕರ ಹೊಂಚಾಗಿ ಹುಡುಕ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನೀನು ಹೊರಗೆ ಹೋದ್ರೆ ತಿರುಗಿ ಜೈಲಿನಲ್ಲಿ ಕೊಳೆಯೋದಿಲ್ವೇ? ಆಮೇಲೆ ನಿನ್ನ ಕರ್ತವ್ಯ ನೀನು ಮುಂದುವರಿಸೋದಕ್ಕಾಗತ್ತೆ? ಇದನ್ನೆಲ್ಲ ನೀನು ಯೋಚನೆ ಮಾಡಿದೀಯ ದುಗ್ಗಣ್ಣ? ಯೋಚನೆ ಮಾಡಿದೀನಿ ತಾಯಿ. ಆದ್ರೆ ಏನ್ ಮಾಡ್ಲಿ? ಆ ಚಂಡ ಎಷ್ಟೊತ್ತಿಗೆ ಎಲ್ಲೂ ಬಂದ್ಬಿಡ್ತಾರೋ ಅನ್ನೋ ಯೋಚನೆಯಲ್ಲಿ ನನ್ಗೆ ಎಲ್ಲೂ ಹೆಚ್ಚೊತ್ತು ನಿಲ್ಲೋಕ್ ಆಗ್ತಾ ಇಲ್ಲ ತಾಯಿ. ಇಲ್ಲೇ ಇರು, ಏನು ಆಗಲ್ಲ ಅಂತ ಅದಕ್ಕೆ ಹೇಳಿತು. ನೀನು ಆ ಭಯ ಯೋಚನೆ ಎಲ್ಲ ಬಿಟ್ಟಿರೋದಕ್ಕೆ ಇದಕ್ಕಿಂತ ಬೇರೆ ಜಾಗ ನಿನಗೆ ಯಾವುದೂ ಇಲ್ಲ. ನಿನ್ ತಾಯಿಯಾಗಿ ಪ್ರಾಣ ಉಳಿಸ್ತೀನಿ ದುಗ್ಗಣ್ಣ. ಬಾ, ಕೂತ್ಕೋ ಕೂತ್ಕೋ. ಕೂತ್ಕೊಂಡು ಸುಧಾರಿಸ್ಕೋ. ಹಾ, ಕಾಯಕ್ಕೆ ಒಂದಷ್ಟು ಅರಿಶಿನ ಹಾಕಿ ಬಟ್ಟೆ ಕಟ್ತೀನಿ. ಹಾಗೆ ಹಾಗೆ ತಾಯಿ. ನೀವಿಷ್ಟು ಹೇಳಿದ್ಮೇಲೆ ನಾನು ಗೆದ್ದು ಹೋಗಲ್ಲ. ನಂದು ಇಲ್ಲೇ ಪಕ್ಕದವರು ತಾಯಿ. ಅಲ್ಲಿ ನನ್ನ ವಯಸ್ಸಿನವ್ರನ್ನೆಲ್ಲ ಸೇರಿಸ್ಕೊಂಡು ಅವ್ರನ್ನೆಲ್ಲ ಹುರಿ ತುಂಬಿಸಿ ಮಹಾಪೂಜೆ ನಡೆಸ್ತಿರೋ ಬೃಹತ್ ಚಳುವಳಿಲಿ ನಂದು ಒಂದು ಅಣಿಲು ಸೇವೆ ಸಲ್ಲಿಸ್ತಾ ಇದ್ದೀನಿ.
ಅದನ್ನು ಕಂಡು ಸಹಿಸದ ಆ ಕಟುಕರು ನನ್ನ ಒಪ್ಪನ್ನು ಹಿಡಿದು ಹೊರಗಿಟ್ಟೆ ಗುಂಪು ಹೊಡೆದು ಚಳುವಳಿ ಬಿಸಿ ಆರುತ್ತೆ ಅನ್ನೋ ಭ್ರಮೇಲಿ ನನ್ನನ್ನು 6 ತಿಂಗಳಿಂದ ಜೈಲಿನಾಗಿತ್ತು. ಅವ್ರಾಗೆ ಬಿಡ್ತಾರೆ ಅಂತ ಕಾದೆ. ಪಾಪ ಅವ್ರು ಬಿಡೋ ಕಾಣಲಿಲ್ಲ. ಅದಕ್ಕೆ ನಾನೇ ತಪ್ಪಿಸ್ಕೊಂಡ್ಬಂದ್ಬಿಟ್ಟೆ ತಾಯಿ. ಅಂದ್ರೆ ನಿನ್ನ 6 ತಿಂಗಳಿಂದ ಜೈಲಿನಲ್ಲೇ ಇಟ್ಟಿದ್ರು ಗಣ್ಣ. ಅಯ್ಯ, ನಾನು 6 ತಿಂಗಳಿಂದ ಯಾವ ದೊಡ್ಡ ಮಾತು ಬಿಡಿ ತಾಯಿ. ಬಾಪೂಜಿ ಪಟೇಲ್ರು ಇವರೆಲ್ಲ 16 ವರ್ಷ ಜೈಲಿನಲ್ಲಿ ಒಳಗಿಲ್ವೇ, ಚಿತ್ತಿಗೆ ಬಿಸಿ ಅನುಭವಿಸ್ತಿಲ್ವೇ. ಆ ಭಗವಂತ ಅನ್ನೋನೊಬ್ಬ ಇದ್ರೆ ಅವನಿಗೇನಾದ್ರೂ ಕಂಡಿದ್ರೆ ಅವನೇನು ಸರಿ ಮಾಡಬೇಕು ಅಷ್ಟೇ. ನಿನ್ನ ಮಾತು ನಿಜ ಗಣ್ಣ. ಅವರನ್ನೆಲ್ಲ ಸರಿ ಮಾಡೋ ಶಕ್ತಿ ಆ ಪರಮೇಶ್ವರನೊಬ್ಬನಿಗೆ ಇರೋದು. ಇನ್ನೇನಿದ್ರು ಅವನೊಬ್ಬನೇ ಸರಿ ಮಾಡ್ಬೇಕು ಅಷ್ಟೇ. ಅಂದ್ಹಾಗೆ ನಿಮ್ ತಂದೆ ತಾಯಿ ಎಲ್ಲ ಊರಿನಲ್ಲೇ ಇದ್ದಾರನಪ್ಪ? ಹೌದು ತಾಯಿ, ನನ್ನ ತಂದೆ ತಾಯಿ ಈ ಭೂಮಿಗೆ ಯಾವ ಊರಿಂದ ಬಂದ್ರೋ ಅದೇ ಊರಿಗೆ ತಿರುಗಿ ಹೋಗಿ ಆ ಊರಲ್ಲಿ ಇದ್ದಾರೆ. ಪಾಪ, ತಂದೆ ತಾಯಿ ಇಬ್ರು ಹೋಗ್ಬಿಟ್ರಾ? ಹೌದು ತಾಯಿ, ಅದು ಒಂದು ದೊಡ್ಡ ಕತೆ. ನಾನು ಹುಟ್ಟಿದ 6 ತಿಂಗಳಿಗೆ ನಮ್ಮಪ್ಪ ಕಣ್ಬಿಟ್ಟ. ನಮ್ಮಮ್ಮ ಕಂಡೋರ್ ಬಂದ ಜೀತ ಮಾಡಿ ತಾನು ಉಪವಾಸವಿದ್ದು ನನ್ನನ್ನ ಸಾಕು. ತನಗೆ ಬೇಕಾದ ವಿದ್ಯೆನೂ ಕೊಡಿಸಿದ್ಲು. ಅಲ್ಲಿಂದ ಆಚೆಗೆ ನಾನು ನಮ್ಮಮ್ಮ ಜೊತೆ ದುಡಿಯೋಣ ಅಂತ ಹೊರಟೆ. ಅಷ್ಟೊಂದಿಗಾಗಲೇ ಬಾಪೂಜಿಯವರು ಎಲ್ಲಾ ಕಡೆನೂ ಸ್ವಾತಂತ್ರ್ಯ ಕಹಳಿನ ಊದಿದ್ರು. ಹೆಚ್ಚು ವಿದ್ಯಾವಂತೆ ಇರೋದು ನಮ್ಮ ಊರಿನಲ್ಲಿ. ಅಷ್ಟೋ ಇಷ್ಟು ಓದಿ ನಾನೇ ಮುಂದೆ ನಿಂತು ಗುಂಪು ಕಟ್ಟಬೇಕಾಯ್ತು. ಗುಂಪು ಕಟ್ಟಿದ ತಪ್ಪಿಗೆ ನನ್ನ ತಾಯಿನೇ ಬಲಿ ಕೊಟ್ಟೆ ಅಮ್ಮ, ನನ್ನ ತಾಯಿನೇ ಬಲಿ ಕೊಟ್ಟೆ. ಅಂದ್ರೆ ನಿಮ್ ತಾಯಿನು ಚಳುವಳಿಯಲ್ಲಿ ಹೋರಾಡಿ ತಿಳ್ಕೊಂಡ್ರೇನಪ್ಪ? ಇಲ್ಲ ತಾಯಿ, ಇಲ್ಲ. ನಮ್ಮ ಗುಂಪನ್ನು ಹೊಡಿಬೇಕು ಅಂತಲೇ ನಮ್ಮೂರಿನ ಒಬ್ಬ ಚಂಡಾಳ ಸರ್ಕಾರಕ್ಕೆ ಸುದ್ದಿ ಕೊಟ್ಟ. ವಿಷಯ ತಿಳ್ಕೊಂಡು ನಾನು ನನ್ನ ಗುಂಪಿನಿಂದ ಊರಿನ ಆಚೆಗೆ ಗುಡ್ಡ ಗುಹೆಯಲ್ಲಿ ಸೇರಿಕೊಂಡು ನನ್ನ ಕೆಲಸಗಳನ್ನ ಮುಂದುವರಿಸಿದೆ. ಸರ್ಕಾರ ನನ್ನನ್ನು ಹಿಡಿಬೇಕು ಅಂತಲೇ ಒಬ್ಬ ಇನ್ಸ್ಪೆಕ್ಟರ್ನ ನಮ್ಮೂರ ಅವನ ಕೈಗೆ ನಾನು ಸಿಗ್ಲೇ ಇಲ್ಲ. ಕೊನೆಗೆ ಆ ಚಂಡಾಲ ಇನ್ಸ್ಪೆಕ್ಟರ್ ನಮ್ಮ ಅಮ್ಮನ ಹತ್ರ ಹೋಗಿ ಚಿತ್ರಹಿಂಸೆ ಮಾಡಿ ಕೇಳಿದಂತೆ. ಪಾಪ, ನನ್ನ ವಿಷಯನೇ ತಿಳಿಯ ನಮ್ಮಮ್ಮ ಎಷ್ಟು ಹೇಳಿದ್ರು ಕೇಳದೆ ಆ ಪಾಪಿ ಇನ್ಸ್ಪೆಕ್ಟರ್ ನಮ್ಮಮ್ಮನ ಗುಂಡಿಟ್ಟು ಕೊಂದ್ಬಿಟ್ಟ ತಾಯಿ, ಕೊಂದ್ಬಿಟ್ಟ. ವಿಷಯ ತಿಳಿದು ನಾನು ಪ್ರಾಣ ಹೋಗೋಷ್ಟರಲ್ಲಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೊಡೋಣ ಅಂತ ಓಡೋಡು ಬಂದೆ. ನಮ್ಮಮ್ಮ ಈ ಗುಲಾಮ್ ಜೀವನ ಸಾಕು ಅಂತ ಪ್ರಾಣ ಬಿಟ್ಟು ಅಷ್ಟು ಹೊತ್ತಿಗೆ ಎಲ್ಲಿದ್ದೋ ಆ ಚಂಡಾಳ ಇನ್ಸ್ಪೆಕ್ಟರ್ ಓಡಿ ಬಂದು ನನ್ನನ್ನು ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೊರಟೆ. ಯಾಕೆ ಗಣ್ಣ, ತುಂಬಾ ನೋವಾಗ್ತಿದ್ಯಾ? ಇಲ್ಲ ತಾಯಿ, ಮನಸ್ಸಿಗಾಗಿರೋ ನೋವಿನ ಮುಂದೆ ಮೈಗಾಗಿರೋ ನೋವು ಏನು ಅಲ್ಲ ತಾಯಿ. ಅಮ್ಮ, ತುಂಬಾ ದಾಹ ಆಗ್ತಾ ಇದೆ, ಒಂದು ಲೋಟ ನೀರು ಕೊಡ್ತೀರಾ? ಕೊಟ್ಟೆ ಗಣ್ಣ. ಅಂದ್ಹಾಗೆ ನೀನು ಊಟ ಮಾಡಿದೀಯ ಗಣ್ಣ? ಊಟ ಆಯ್ತು ತಾಯಿ. ಸುಳ್ಳು ಹೇಳ್ಬೇಡ. ಇರು, ರೊಟ್ಟಿ ತಂದ್ಕೊಡ್ತೀನಿ. ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಏನು, ಈ ತಾಯಿ ಕೈನಲ್ಲಿ ಆರೈಕೆ ಮಾಡಿಸ್ಕೊಳ್ಳೋ ಭಾಗ್ಯ ಬಂದಿದೆ. ನಾಡ ನಾಡಿ ಎಮ್ಮೆ ಬಿಡಿವ
ಕುಳಿತು ಕೈ ತೊಳ್ಕೊಂಡು ರೊಟ್ಟಿ ತಿನ್ನು. ಹಾಗೆ ಹಾಗೆ ನಾನು ತುಂಬಾ ಭಾಗ್ಯವಂತ ತಾಯಿ. ಭಾಗ್ಯವಂತ ನೀನಲ್ಲ ದುಗ್ಗಣ್ಣ, ನಾನು ಭಾಗ್ಯವಂತ. 100 ಜನ ಶರಣರಿಗೆ ಊಟ ಹಾಕಿದ್ರು ಒಬ್ಬ ದೇಶಭಕ್ತನಿಗೆ ಊಟ ಹೊತ್ತಷ್ಟು ಪುಣ್ಯ ಬರೋಲ್ಲ. ಆ ಭಾಗ್ಯ ನಂದಾಯ್ತಲ್ಲ. ದೊಡ್ಡ ಮಾತು ತಾಯಿ. ಶಿವಶರಣರಲ್ಲಿ ನಾವೆಲ್ಲಿ? ನೋವಾದ್ರೆ ನೋವಾಗುತ್ತಂತಾದ್ರೂ ಹೇಳ್ಬಾರ್ದೆ. ತಾಯಿ, ನಾನೇ ತಿನ್ನಿಸ್ತೀನಿ. ಬೇಡ ತಾಯಿ, ನಾನು ತಿಂತೀನಿ. ನಿಮ್ಗೆ ಯಾಕೆ ತೊಂದರೆ? ಇದೆಲ್ಲ ಎಂಥದ್ದು? ಏನು ಪರವಾಗಿಲ್ಲ, ನಾನೇ ತಿನ್ನಿಸ್ತೀನಿ. ತಗೋ, ಎಲ್ಲಿ ಅನ್ನು ಅನ್ನು. ಯಾಕೆ ಕಣ್ಣ ಅಳ್ತಾ ಇದ್ದೀಯಾ? ಏನಿಲ್ಲ ತಾಯಿ, ನನ್ನ ತಾಯಿ ನೆನಪಾಯಿತು. ಈ ಪ್ರಪಂಚನೇ ಅಷ್ಟು. ತಾಯಿನ ಕಳ್ಕೊಂಡವ್ರಿಗೆ ತಾಯಿ ನೆನಪು ಕಣ್ಣೀರ್ ತರುತ್ತೆ. ಮಕ್ಕಳಿಲ್ಲದ ಹೆಣ್ಣಿಗೆ ಮಗು ನೋಡಿದಾಗ ಕಣ್ಣೀರ್ ಬರುತ್ತೆ. ಹೌದು ತಾಯಿ, ನನ್ನ ತಾಯಿ ಬದುಕಿದ್ದು ನಾನು ಈ ಸ್ಥಿತಿಗೆ ಮನೆಗೆ ಹೋಗಿದ್ದೆ. ಅವಳು ಹೀಗೆ ತಿಳಿಸ್ತಾ ಇದ್ಲು. ಹಾಗಾದ್ರೆ ನನ್ನೇ ತಾಯಿ ಅಂತ ತಿಳ್ಕೊ. ಅಮ್ಮ, 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 ಈ ಮಾತು ಎಷ್ಟು ಸಿಹಿಯಾಗಿದೆ. ತಗೋದು ಕಣ, ತಿನ್ನು. ನನ್ನ ಇನ್ಮೇಲೆ ಅಮ್ಮ ಅಂತಲೇ ಕರಿಬೇಕು ದುಗ್ಗಣ್ಣ. ಹಾಗೆ ಆಗಲಿ ತಾಯಿ. ತಾಯಿ ಇಲ್ಲಾಂದು ಸಹಕಾರ ಪಡ್ತಿದ್ದನಿಗೆ ತಾಯಿ ಸಿಕ್ಕಷ್ಟೇ ಸಂತೋಷ. ಆದ್ರೆ ನಮ್ಮಮ್ಮ ಬದುಕಿದ್ದು ನಾನು ಈ ಸ್ಥಿತಿನೆಲ್ಲ ಇರೋದು ನೋಡಿದ್ರೆ ಆ ಕ್ಷಣವನ್ನು ಆ ದಾರಿಯಿಂದ ಬಿಡಿಸ್ಬಿಡ್ತಾ ಇದ್ದೆ. ಆದ್ರೆ ನೀವು ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ದೀಯ. ನೀನು ದೇಶಕ್ಕೋಸ್ಕರ ಹೋರಾಡ್ತಾ ಇರೋದನ್ನ ನೋಡಿ ನಾನು 9 ತಿಂಗಳು ಹೊತ್ತು ಹೆತ್ತಿದ್ದಕ್ಕೂ ಸಾರ್ಥಕವಾಯಿತು ಅಂತ ಸಂತೋಷ ಪಡ್ತಿದ್ದೆ, ಹೆಮ್ಮೆ ಪಡ್ತಿದ್ದೆ. ಒಂದ್ ಲೋಟ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಹಾಗೆ ಆಗಲಿ ತಾಯಿ. ಹೇ ಪರಮಾತ್ಮ, ನಿನ್ನ ಲೀಲೆ ಏನು ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ. ತಪ್ಪಲಿ ಅಂತ ತವಕ ಪಡ್ತಿದ್ದ ನನಗೆ ತಾಯಿಂದಲೂ ಒದಗಿಸ್ದೆ. ಹಾಗೆ ಈ ಭಾಗ್ಯ ಇನ್ನೆಷ್ಟು ಹೊತ್ತು ಏನು? ಇದೇ ಮುಖ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಇವನನ್ನು ಮರೆಯಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ.
ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಏನ್ ದುಗ್ಗಣ್ಣ? ಈ ಫೋಟೋ ಇಲ್ಲಿ ಯಾಕೆ ಬಂತು? ಇವನು ನಿಮ್ಗೆ ಏನಾಗ್ಬೇಕಮ್ಮ? ದುಗ್ಗಣ್ಣ, ನಾನು ನಿನಗೇನಾಗ್ಬೇಕು? ನೀವು ನನಗೆ ತಾಯಿ ಆಗ್ಬೇಕಮ್ಮ. ಹಾಗಾದ್ರೆ ನೀನ್ ಹೇಳ್ತಿರೋದು ನಿಜವೇ ಆದ್ರೆ ಅವರು ನಿನ್ ತಂದೆ. ಅಮ್ಮ, ಇವನು ಈ ಮಾತೃದ್ರೋಹಿ, ಈ ಘಾತುಕಾರ ನನ್ನ ತಂದೆ ಆಗೋ ಸಾಧ್ಯವೇ ಇಲ್ಲ. ದುಃಖಪ್ಪ, ಆಡೋ ಮಾತಿನ ಮೇಲೆ ಗಮನ ಇಟ್ಟು ಮಾತಾಡು. ಇನ್ನೊಂದು ಸಾರಿ ನನ್ನ ಕಣ್ಣು ಮುಂದೆ ಅವ್ರನ್ನ ಹಾಗೆಲ್ಲ ಅನ್ಬೇಡ. ಅಮ್ಮ, ದಯವಿಟ್ಟು ಕ್ಷಮಿಸಿ ಅಮ್ಮ. ನಿಮಗೆ ಗೊತ್ತಿಲ್ಲ ಅಮ್ಮ, ನನ್ನ ಈ ನೋವು ದುಃಖಕ್ಕೆಲ್ಲ ಇವರೇ ಕಾರಣ ಅಮ್ಮ. ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ, ನನ್ನ ತಾಯಿನ ಒಬ್ಬ ಇನ್ಸ್ಪೆಕ್ಟರ್ ಗುಂಡಿಟ್ ಕೊಂದ್ಬಿಟ್ಟ ಅಂತ. ಅವನೇ ಅಮ್ಮ ಇವನು. ನನ್ನನ್ನ ಜೈಲಿಗೆ ಹಾಕಿದ ಮೇಲೆ ಇನ್ನೆಷ್ಟು ಜನ ತಂಗಿಯರನ್ನ ತಾಯಿಯರನ್ನ ಕೊಂದಿದ ಈ ಚಂಡಾಲ. ಇವನನ್ನ ಕೊಂದ ಹೊರತು ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಅಮ್ಮ, ಶಾಂತಿ ಇಲ್ಲ. ಹಾಗಾದ್ರೆ ನೀನು ಅವ್ರನ್ನ ಸಾಯಿಸಲೇಬೇಕು ಅಲ್ವೇ? ಹೌದು ತಾಯಿ, ಇಂಥ ಚಂಡಾಲರು ಭೂಮಿ ಮೇಲೆ ಬದುಕಿರಬಾರದು. ನನ್ನ ಜೀವನದಲ್ಲಿ ನನಗಿರೋದು ಎರಡೇ ಗುರಿ. ನನ್ನ ಮೈನಲ್ಲಿ ರಕ್ತ ಹರಿತಿರೋವರೆಗೂ ದೇಶಕ್ಕೋಸ್ಕರ ಹೋರಾಡೋದು. ನನ್ನ ತಾಯಿನ ಚಿತ್ರಹಿಂಸೆ ಮಾಡಕೊಂಡ ಆ ಪಾಪಿನ ತುಂಡು ತುಂಡ ಕತ್ತರಿಸಿ ಕಾಯಿ ನಾಯಿಗಳಿಗೆ ಹಾಕೋದು. ದುಃಖಪ್ಪ, ಸಾಕು ನಿಲ್ಸು. ಮೊದಲು ತೊಲಗು ಇಲ್ಲಿಂದ. ಪ್ರೀತಿಯಿಂದ ನಾನು ಹಾಲಿಟ್ಟಿದ್ದು ಹಾಗೆ ಅಂತ ನನಗೆ ತಿಳಿಲಿಲ್ಲ. ಮಗ ಅನ್ನೋ ಪ್ರೀತಿಯಿಂದ ನನ್ನ ಕೈಯಾರೆ ರೊಟ್ಟಿ ತಿನ್ನಿಸ್ತೀನಿ. ಆದ್ರೆ ಈಗ ನನ್ನ ಹಣೆ ಕುಂಕುಮಾನ ಅಳಿಸ್ಬೇಕು ಅಂತ ನಿನ್ನ ಮನಸ್ಸು ಒಪ್ಪೋದಾದ್ರೆ ನಿನ್ನ ಛಲ ತೀರಿಸ್ಕೊ. ಅಮ್ಮ, ದಯವಿಟ್ಟು ನನ್ನನ್ನು ಮಾತ್ರ ಘಾತಕ ಅಂತ ತಿಳಿದ್ರ? ಅಹಿಂಸೆನೆ ಬಾಳಿನ ಗುರಿಯಾಗಿಟ್ಕೊಂಡಿರೋ ಗಾಂಧಿ ಶಿಷ್ಯನೇ ಕೊಲೆ ಮಾಡೋಕೆ ತಯಾರಾಗಿರುವಾಗ ನಾನು ಏನ್ ತಿಳ್ಕೊಂಡ್ರೆ ತಾನೇ ತಪ್ಪೇನಿದೆ ಹೇಳಿ? ಅಮ್ಮ, ಸಾಕು ಆಯ್ತಮ್ಮ. ನಾನು ಅವನ ಮುಖ ನೋಡಲ್ಲ, ಅವನ ಸವಾಸವೂ ಮಾಡಲ್ಲ. ನಿಮ್ಮ ಮುಖ ನೋಡಿ ಅವನನ್ನ ಜೀವ ಸಹಿತ ಬಿಡ್ತಾ ಇದ್ದೀನಿ. ಹೌದೇ? ನೀನ್ ಹೇಳ್ತಿರೋದು ನಿಜವೇ ದುಃಖಪ್ಪ? ಹೌದು ತಾಯಿ, ನನ್ನ ಮಾತನ್ನು ನಂಬಿ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಅವನ ತಟ್ಟೆಗೆ ಹೋಗಲ್ಲಮ್ಮ. ನಾನು ಅವನ ತಟ್ಟೆಗೆ ಹೋಗಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಅಬ್ಬ, ದೇವ್ರು ದೊಡ್ಡವನು. ನಿನ್ನ ಮಾತನ್ನ ನೀನು ಉಳಿಸ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ನೋಡು, ನಿನಗೆ ಅಂತ ತಂದ ಹಾಲನ್ನ ಮತ್ತು ಇಲ್ಲೇ ಇಟ್ಬಿಟ್ಟೆ. ತಗೋ, ಕುಡಿ. ಅವ್ರು ಬಂದ್ರು ಅಂತ ಕಾಣುತ್ತೆ. ಈಗ ನೀನು ಅವ್ರ ಕಣ್ಣಿಗೆ ಬಿಡೋದು ಒಳ್ಳೇದಲ್ಲ. ಗಿರಿಜಾ, ಹಾ, ಬಂದೆ. ಅದು ನಿಮ್ಮನ್ನೇ ಕಾಯ್ತಾ ಕೂತಿದ್ದೆ. ಹಾಗೆ ನಿದ್ರೆ ಬಂದ್ಬಿಟ್ಟು ಹೋಗಿದ್ದು ಕೇಳಿಸ್ಲಿಲ್ಲ. ಓ, ನಿದ್ರೆ ಬಂದ್ಬಿಡ್ತು. ಸರಿ, ಎಲ್ಲಿ ಅವನು? ಯಾರು? ವೆರಿ ಗುಡ್. ಈ ಮನೆಯಲ್ಲಿ ನನ್ ಬಿಟ್ರೆ ಇನ್ಯಾರು ಗಂಡಸೇ ಇಲ್ಲ ಅಲ್ಲ? ಆ, ಈ ಮನೇಲಿ ಇನ್ಯಾರಿದ್ದಾರೆ? ಹಾಗಿದ್ರೆ ಶಿವಯ್ಯ ಗಂಡಸಲ್ಲೇನು? ಅಬ್ಬಾ, ಶಿವಯ್ಯನ ಕೇಳ್ತಿದ್ದಾರಾ? ಈಗ ತಾನೇ ನಿಮ್ಮನ್ನೇ ಕರ್ಕೊಂಡ್ ಬಾ ಅಂತ ಹೇಳ್ ಕಳಿಸ್ದೆ. ಯಾಕೆ ಇವತ್ ಯಾಕೋ ನೀವು ರೀತಿನೇ ಒಂಥರ
ಕೊಡ್ತಾ ಇದ್ಯಾ? ಏನ್ ಸಮಾಚಾರ? ಅಯ್ಯೋ, ನನ್ಗೇನಾಗಿದೆ? ಚೆನ್ನಾಗೇ ಇದ್ದೀನಿ. ಅದು ನಿಮ್ಮನ್ನೇ ಕಾಯ್ತಾ ಮಲಗಿಬಿಟ್ಟಿದ್ನಲ್ಲ, ಏನೇನೋ ಕೆಟ್ಟ ಕನ್ಸು ಬಿತ್ತು. ಕನ್ಸು ಬೀಳೋಕು ನೀವು ಕೂಗೋಕು ಒಂದೇ ಆಯ್ತು. ಹೆಚ್ಚಿ ಎದ್ದೆ, ಆಗಾಬ್ರಿ. ಮನಸ್ಸಿನಲ್ಲಿ ಏನೇನೋ ಯೋಚನೆ ಇಟ್ಕೊಂಡು ಸಿಕ್ಕದ ಕಡೆ ಬಿಟ್ಕೊಂಡ್ರೆ ಕನ್ಸು ಬೀಳದೆ ಏನಾಗತ್ತೆ ಹೇಳು? ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ನನಗೆ ಒಂದು ಲೋಟ ಹಾಲು ಕೊಟ್ಬಿಡು, ಊಟ ಬೇಡ. ತುಂಬಾ ಚೆನ್ನಾಗಿದೆ. ಬೆಳಗ್ನಿಂದ ಮನೆಗೆ ಬಂದಿಲ್ಲ. ನಡೀರಿ, ಒಂಚೂರು ರೊಟ್ಟಿ ತಿಂದು ಆಮೇಲೆ ಹಾಲು ಕುಡಿದ್ಬಿಟ್ಟಿರುತ್ತೆ. ಇತ್ಯಾ ಒಂದೊಂದ್ಸಲಿ ನೀನು ಹಠ ಮಾಡೋದ್ ನೋಡಿದ್ರೆ ನನ್ನ ತಲೆ ಎಲ್ಲ ಬಿಸಿ ಆಗ್ಬಿಡ್ತದ ನೋಡು. ಅಯ್ಯ, ನಾನ್ ಹಠ ಮಾಡ್ತಿರೋದು ನನ್ ಹೊಟ್ಟೆ ಹಸಿತೆ ಅಂತಲ್ಲ. ಸುಮ್ಮನೆ ಹೇಳಿ ಅಂದ್ರೆ ಹೀಗೆ ವಾದ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಪುರ್ಸತ್ತಿರುತ್ತೆ, ರೊಟ್ಟಿ ತಿನ್ನಕ್ ಪುರ್ಸತ್ತಿಲ್ವೇನು? ನೀನು ಒಳ್ಳೆ ಹಠವಾದಿ ಕಣೆ. ನಡಿ, ಬೇಗ ಒಂಚೂರು ಕೊಡು. ಲಕ್ಷಣವಾಗಿದೆ. ಬಟ್ಟೆ ಬದಲಾಯಿಸಕ್ಕಂತೂ ಪುರ್ಸತ್ತಿಲ್ಲ. ಈ ಹಾಳ್ ಬೂಟ್ಸ್ ಆದ್ರೂ ಬಿಚ್ಚ ಹಾಕ್ಬಾರ್ದೆ? ಈ ಬೂಟ್ಸ್ ಬೇರೆ ಬಿಚ್ಚು, ತಿರ್ಗಾ ಹಾಕೊಳ್ಳಿಕ್ಕೆ 1 ಗಂಟೆ ಬೇಕಾಗ್ತದೆ, ಗೊತ್ತೇನು? ಹಾಗಾದ್ರೆ ಇಲ್ಲಿಗೆ ತಂದು ಕೊಟ್ಬಿಡು. ನೋಡಿ, ನಿಮ್ಗೆ ಬೂಟ್ಸ್ ಬಿಚ್ಚಕ್ಕೆ ಬೇಜಾರಾದ್ರೆ ಹೇಳಿ, ನಾಳೆ ಬಿಚ್ತೀನಿ. ಇವತ್ತು ಸ್ವಲ್ಪ ಅರ್ಜೆಂಟ್, ಇಲ್ಲೇ ಬಿಟ್ಕೊಂತೀನಿ. ನಾಳೆ ಬೀದಿ ಬಾಗಿಲಿಗೆ ತಂದು ಕೊಡ್ತೀನಿ, ಅಲ್ಲೇ ತಿಂದು ಅರ್ಜೆಂಟು ಅಂತ ಹೊರಟೋಗಿ. ಗಿರಿಜಾ, ನಾನು ಈ ಊರಿಗೆ ಇನ್ಸ್ಪೆಕ್ಟರ್, ಆದ್ರೆ ಮನೇಲಿ ನೀನೇ ನನ್ಗೆ ಇನ್ಸ್ಪೆಕ್ಟರ್ ಆಗಿದ್ದೀಯಲ್ವೇ? ಹಾಗಲ್ಲ ಅಂದ್ರೆ ಆಚಾರ ವಿಚಾರ ಎಲ್ಲ ಬಿಟ್ಟು ದೇವ್ರಿಟ್ಟಿರೋ ಅಡುಗೆ ಮನೆಗೆ ಪರಂಗಿಯವ್ರ ಹಾಗೆ ಯಾಕೆ ಬೂಟ್ಸ್ ಹಾಕೊಂಡ್ ಬರ್ಬೇಕು ಅಂತ. ಅವರೇನೇ ಆಚಾರ ವಿಚಾರ ಬಿಟ್ಟಿರೋದು? ಡಿಸಿಪ್ಲಿನ್, ಡಿಪ್ಲೊಮೆಟಿಕ್, ಕ್ಯಾಸಾಲಿಟಿ ಅನ್ನೋದನ್ನ ನಾವು ಅವರಿಂದ ಕಲಿಬೇಕು, ಗೊತ್ತೇನು? ಏನು ಬೇಕಾಗಿಲ್ಲ. ವಂಚನೆ ಮಾಡೋ ಡಾಜಿಲಿ, ದ್ರೋಹ ಮಾಡೋ ಡಿಸಿಪ್ಲಿನ್, ಬೂಟ್ಸ್ ಹಾಕೊಂಡು ಊಟ ಮಾಡೋ ಡಿಪ್ಲೊಮೆಟಿಕ್ ನ ನಾವು ಕಲಿದೆ ಹೋದ್ರೆ ಏನು ಕೆಡಲ್ಲ. ನಡಿ ಊಟಕ್ಕೆ. ಗಿರಿಜಾ, ಬರ್ತಾ ಬರ್ತಾ ನೀನ್ ಯಾವುದ್ರಲ್ಲಿ ಇಂಪ್ರೂವ್ ಆಗದೆ ಹೋದ್ರೂ ಮಾತ್ರ ಚೆನ್ನಾಗಿ ಇಂಪ್ರೂವ್ ಆಗಿದ್ಯಾ ನೋಡು. ಬಾ, ಬೇಗ ಕೊಡು. ಅವನು ಒಳಗಿದ್ದಾನೆ, ಇದೇ ಸಮಯ ಹೊರಟೋಗು. ಆದ್ರೆ ಇನ್ನೆಂದು ಅವ್ರ ತಂಟೆಗೆ ಮಾತ್ರ ಹೋಗಲ್ಲ, ಖಂಡಿತ ಹೋಗಲ್ಲ. ಹೋಗ್ಬಾರ್ದು. ದೇವ್ರು ಒಳ್ಳೇದ್ ಮಾಡಿ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಹೋಗ್ಬಾರ್ದು ಪಾಪ. ಗಿರಿಜಾ, ಬಂದೆ. ದುಗ್ಗಪ್ಪ, ಏನ್ ಯೋಚನೆ ಮಾಡ್ತಾ ಇದ್ದೀಯ? ನಿನ್ನ ತಾಯಿನ ಕೊಂದ ಕಟ್ಕ ಕಣ್ಣೆದುರಿಗಿದ್ರು ಬಿಟ್ಟು ಹೋಗ್ತಾ ಇದೀಯ? ಈ ಸಮಯ ಮತ್ತೊಮ್ಮೆ ಖಂಡಿತ ಬರೋಲ್ಲ. ಒಂದು ಸಾರಿ ನೆನ್ಸ್ಕೋ, ನಿನ್ನನ್ನ ಹೊತ್ತು ಹೆತ್ತು ಸಾಕಿ ಸಲುಹಿದ ನಿನ್ನ ತಾಯಿ ರಕ್ತಸಿಕ್ತವಾಗಿ ಸತ್ತು ಬಿದ್ದಿದ್ದ ಆ ದಾರುಣ ದೃಶ್ಯವನ್ನು ನೆನೆಸ್ಕೊಂಡಾಗ ಹರಿಯುವ ರಕ್ತ ಉರಿಯುವ ಬೆಂಕಿ ಹಾಕ್ತಿರುವೆ. ಸೇಡಿಗೆ ಸೇಡು ತೀರಿಸ್ಕೋಬೇಕು ಅನ್ನೋ ಕ್ರೋಧ ನಿನ್ನ ಮನಸ್ಸಿನಲ್ಲಿ ಹುಡ್ತಿರುವೆ. ದಯಾ ದಾಕ್ಷಿಣ್ಯವೆಲ್ಲದ ಹಸಿದ ಹೆಬ್ಬುಲಿ ಇದು. ಇನ್ನು ಎಷ್ಟು ತಾಯಂದ್ರ ರಕ್ತ ಹೀರಿ ತಬ್ರಿಯನ್ನಾಗಿ ಮಾಡಕ್ಕೆ ವಂಶ ಆಗ್ತಾ ಇದೆಯೋ ಏನೋ. ಬಿಡಬೇಡ, ಈ ಅವಕಾಶ ಕಳ್ಕೋಬೇಡ. ತಿಳಿದುಕೋ ಪಿಸ್ತೂಲನ್ನ ಆರಿಸಿಕೊಂಡು. ದುಗ್ಗಪ್ಪ, ನೀನು ನನ್ನ ಗಂಡನ್ನ ಕೊಲ್ಲೋಕ್ ಬಂದಿರೋ ಶತ್ರು ಅಂತ ತಿಳ್ಕೊಂಡಿದ್ರೆ ನಿನಗಿಲ್ಲಿ ಆಶ್ರಯ ಕೊಟ್ಟು ಆರೈಕೆ ಮಾಡ್ತಿದ್ದೆ.
ಇದು ಹಿಂಸೆ ಅಲ್ವೇ? ಮಹಾಪಾಪ ಅಲ್ವೇ? ಗಾಂಧಿ ಭಕ್ತನಾಗಿ ನೀನು ಇವರನ್ನ ಕೊಂದ್ರೆ ಅವರ ಅಹಿಂಸಾ ತತ್ವಕ್ಕೆ ಏನ್ ಬೆಲೆ ಕೊಟ್ಟ ಹಾಗಾಯ್ತು? ನಿಜ ನೀನು ತಿನ್ನಿಸಿದ ರೊಟ್ಟಿ ಋಣ ಇವತ್ತು ನಿನ್ನ ಗಂಡನ ಪ್ರಾಣ ಉಳಿಸಿದೆ. ಆ ರೊಟ್ಟಿ ಋಣ ನಿನ್ನ ಗಂಡನ ಪ್ರಾಣ ಉಳಿಸಿದೆ. ಭಾರತ ನವ ಯುವಕನೇ ನವೋದಯದ ಹರಿಕಾರನೇ, ನಾಡ ನಾಡಿಯಂತೆ ಮಿಡಿವ ನವನೂತನ ಚೇತನವೇ. ತಗೊಳ್ಳಿ ಏನೇ ಅದು? ಹಾಲು. ಏನು ಬೇಡ, ಹೋಗು. ನಾನು ಆಗ್ಲೇ ಹೇಳಿಲ್ಲ ನನ್ನ ಟೈಮ್ ಇಲ್ಲ ಅಂತ. ಇವಳೊಬ್ಳು ಇದೇ ಕರ್ಮ ಇದು. ಆ ರೊಟ್ಟಿನೂ ಅರ್ಧಂಬರ್ಧ ತಿಂದ್ರಿ, ಈಗ ಹಾಲು ಬೇಡ ಅಂತಿದ್ದೀರಿ. ಹೊಟ್ಟೆ ಬಟ್ಟೆ ಯಾವುದು ಬೇಡ ಅಂದ್ಮೇಲೆ ಹಗಲು ರಾತ್ರಿ ದುಡಿಯೋದು ಯಾಕೆ? ಹಗಲು ರಾತ್ರಿ ದುಡಿಯೋದು ಹೊಟ್ಟೆ ಪಾಡಿಗೆ. ನೋಡು, ಕಷ್ಟ ಬಂದಾಗ ಹಸ್ಕೊಂಡಿರ್ತೀವಿ, ಹಬ್ಬ ಬಂದಾಗ ಮೃಷ್ಟಾನ್ನ ತಿಂತೀವಿ. ಹಾಗೆ ಕರ್ತವ್ಯ ಹೆಚ್ಚಾದ್ರೆ ನಾವು ಅದನ್ನೆಲ್ಲ ಸಹಿಸ್ಕೋಬೇಕು. ಇದೆಲ್ಲ ನಿನಗೆ ಹೆಂಗ್ ಗೊತ್ತು? ಪಿಸ್ತೂಲು, ನನ್ ಪಿಸ್ತೂಲು. ಅಯ್ಯೋ ಅಯ್ಯೋ, ನನ್ ಪಿಸ್ತೂಲು, ನನ್ ಪಿಸ್ತೂಲಲ್ಲಿ. ಗಿರ್ಜಾ, ಗಿರ್ಜಾ, ಹಾ ಬಂದೆ. ಬಾಯಿ. ಎಲ್ಲಿ ನಿನ್ ಕೈ ಕೊಡು. ನಿಜ ಹೇಳ್ಬಿಡು ಗಿರಿಜಾ, ನಿನ್ ಕೈಗೆ ಹರ್ಷಣ ಹೇಗಾಯ್ತು? ಸ್ಟ್ಯಾಂಡ್ ಮೇಲಿದ್ದ ನನ್ನ ಶರ್ಟ್ಗೆ ರಕ್ತ ಹೇಗಾಯ್ತು? ನಾನು ಇಲ್ಲದೆ ಇದ್ದಾಗ ಈ ಮನೆಗೆ ಯಾರು ಬಂದಿದ್ರು? ಗಿರಿಜಾ, ನಿನ್ನೆ ಕೇಳ್ತಾ ಇರೋದು, ನಿಜ ಹೇಳ್ಬಿಡು. ನೀನೇನೇ ತಪ್ಪು ಮಾಡಿದ್ರು, ನನ್ಗೇನೇ ಅನ್ಯಾಯ ಮಾಡಿದ್ರು ಕ್ಷಮಿಸ್ಬಿಡ್ತೀನಿ. ಅಯ್ಯಯ್ಯೋ, ಅವೆಲ್ಲ ಏನು ಇಲ್ಲ ಅಂದ್ರೆ. ಹಾಗಾದ್ರೆ ಈ ಮನೆಯಲ್ಲಿ ಇಷ್ಟು ರಕ್ತ ಚೆಲ್ಲಾಡ್ಲಿಕ್ಕೆ ಕಾರಣ ಏನು? ಆ, ಅದು ಬೆಳಿಗ್ಗೆ ಶಿವಯ್ಯ ಕೈಗುಳ್ಕೊಂಡ್ಬಿಟ್ಟ. ಅದಕ್ಕೆ ಅರ್ಶನ ಹಾಕಿ ಬಟ್ಟೆ. ಗಿರಿಜಾ, ನೀನ್ ಮಾತಾಡ್ತಾ ಇರೋದು ಒಬ್ಬ ಪೊಲೀಸ್ ಆಫೀಸರ್ ಎದುರಿಗೆ ನನ್ನ ಚೆನ್ನಾಗಿ ಇಟ್ಬಿಟ್ಕೋ. ನೀನ್ ಹೇಳ್ತಾ ಇರೋದು ಶುದ್ಧ ಸುಳ್ಳು ಅನ್ನೋದನ್ನ ಈ ನಿನ್ನ ಗಾಬರಿ ಮುಖ, ತೊದಲು ನುಡಿಗಳು, ನಡುತ್ತಾ ಇರೋ ಕೈಕಾಲ್ಗಳೇ ಸಾಕ್ಷಿ. ಇಲ್ಲಿಗೆ ದುಡ್ಡಪ್ಪ ಬಂದಿರಲಿಲ್ಲ. ಯಾವ್ದಕ್ಕಪ್ಪ? ಯಾವ್ದಕ್ಕಪ್ಪ ಗೊತ್ತಿಲ್ಲ ನಿನ್ಗೆ? ಗುಂಡ್ ಕಟ್ಕೊಂಡ್ ಗುಂಡಾಗಿರಿ ಮಾಡ್ತಾ ಇರೋ ಆ ಪುಂಡು ದುಗ್ಗಪ್ಪ. ಇಲ್ಲ, ಇಲ್ಲಿ ಯಾರು ಬಂದಿರಲಿಲ್ಲ. ಯಾರು ಬಂದಿರಲಿಲ್ಲ ಅಲ್ಲ? ಹೋಗ್ಲಿ ಬಿಡು. ಗಿರಿಜಾ, ಇಲ್ಲ, ಸ್ವಲ್ಪ ಹೊತ್ತು ಮುಂಚೆ ಕೆಲವು ಪೊಲೀಸ್ ಕಾನ್ಸ್ಟೇಬಲ್ಗಳು ಮನೆ ಹತ್ರ ಬಂದಿದ್ರು. ಅದಾದ್ರೂ ನಿಜನ? ಇಲ್ಲ, ಅದು ಸುಳ್ಳ? ಹ್ಞೂ, ಬಂದಿದ್ರು. ಯಾರು ಬಂದಿದ್ರಂತೆ? ಅದ್ಯಾರೋ ದೇಶಭಕ್ತ. ದೇಶಭಕ್ತ ಅಲ್ಲ, ಪುಂಡ, ಪುಡಾರಿ. ಗುಲಾಮ ಜೈಲಿಂದ ತಪ್ಪಿಸ್ಕೊಂಡು ಬಂದ ಅಂತ ಪೊಲೀಸ್ನವರು ಮನೆನೂ ಸರ್ಚ್ ಮಾಡ್ಕೊಂಡು ಬಂದ್ರು. ಹೌದಲ್ಲ? ಹೌದು. ಅವರು ಈ ಮನೆಗೆ ಸರ್ಚ್ ಮಾಡ್ಲಿಕ್ಕೆ ಬಂದಾಗ
ನೀನ್ ಅವರು ಒಳಗಡೆ ಬಿಡದೆ ಇಲ್ಲ ಅಂತ ಹಾಗೆ ಕಳಿಸ್ಬಿಟ್ಟೆ ಅಲ್ಲ. ಇಲ್ಲ ಇಲ್ಲ ಅಂದ್ರೆ ನಾನೇನು ಅವ್ರನ್ನ ಸರ್ಚ್ ಮಾಡಬೇಡಿ ಅಂತ ಹೇಳಿಲ್ಲ. ಇಲ್ಲಿ ಇದ್ದಾನ ಅಂತ ಕೇಳಿದ್ರು. ಒಳಗಿದ್ರು ಮುಚ್ಚಿಟ್ಟು ಬೀದಿ ಬಾಗಿಲಲ್ಲೇ ನಿಂತು ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ ಅಲ್ಲ. ಅಯ್ಯೋ ಶಿವನೇ, ಹಾಗೇನು ಮಾಡ್ಲಿಲ್ಲ ನಾನು. ನೋಡ್ ಗಿರ್ಜಾ, ಇವತ್ತ ಇಲ್ಲಿ ನಡೆದಿದ್ನೆಲ್ಲ ಹೇಳಿದ್ರೆ ನೀನ್ ಆಗ್ಲಾದ್ರೂ ಒಪ್ಕೊಳ್ತೀಯಾ? ಜೈಲಿಂದ ತಪ್ಪಿಸ್ಕೊಂಡು ದುರ್ಗಪ್ಪ ಓಡ್ ಬಂದ. ಅವನು ಈ ಕಡೆ ಬರುವಾಗ ಪೊಲೀಸ್ನವ್ರ ಕಣ್ಣಿಗೆ ಬಿದ್ದ. ಅವನ್ ಕಣ್ ಕಡೆ ಗುಂಡಾಸಿ ಅಂತ ಸರ್ಕಾರದ ಅಪ್ಲೆ ಇತ್ತು. ಪೊಲೀಸ್ನವರು ಗುಂಡಾರಿಸಿದ್ರು. ಆ ಗುಂಡು ನೇರವಾಗಿ ಅವನ ಕೈ ಬಿದ್ದಿದ್ದನ್ನ ಕಣ್ಣಾರೆ ಕಂಡ ಪೊಲೀಸ್ನವರು ಅವನು ಬೆನ್ನತ್ತಿ ಓಡಿಸ್ಕೊಂಡು ಬಂದ್ರು. ಮುಂದೆ ಓಡ್ಲಿಕ್ಕೆ ದಾರಿ ಕಾಣದೇ ಇರುವ ಆ ಗುಲಾಮ ಈ ಮನೆ ಒಳಗೆ ನುಗ್ಗಿ ಬಂದ. ಪೊಲೀಸ್ನವರು ಮನೆನೂ ಸರ್ಚ್ ಮಾಡ್ಕೊಂಡ್ ಬರೋಷ್ಟರಲ್ಲಿ ಅವನು ನಿನ್ನ ಹತ್ರ ತನ್ನ ಕಥೆಯೆಲ್ಲ ಹೇಳ್ಕೊಂಡ. ಹಸು ಅಂತ ಅಂಗಲಾಗ್ತ, ಕಾಪಾಡಿ ಅಂತ ಕೇಳ್ಕೊಂಡ, ಬಾಯಾರಿಕೆ ಅಂತ ಬೇಡ್ಕೊಂಡ. ಆಗ ನಿನ್ನ ಕರುಣೆ ಬಂದು ನೀರು ಕೊಟ್ಟು ರೊಟ್ಟಿ ತಿನ್ನಿಸಿ ಹಾಲು ಕುಡಿಸಿ ಗಾಯಕ್ಕೆ ಬಟ್ಟೆ ಕಟ್ಟಿ ನಿನ್ನ ಉಳಿಸ್ತೀನಿ ಅಂತ ಮಾತು ಕೊಟ್ಟೆ. ಅಷ್ಟರಲ್ಲಿ ಪೊಲೀಸ್ನವ್ರು ಬಂದ್ರು. ಆಗ ನೀನು ಇಲ್ಲ ಅಂತ ಹೇಳಿ ಅವ್ರನ್ನ ಕಳಿಸಿ ಇವನ್ನ ಕಾಪಾಡಿದೆ. ಇನ್ನೇನು ಅವನು ಹೋಗ್ಬೇಕು ಅನ್ನೋಷ್ಟರಲ್ಲಿ ನಾನು ಬಂದೆ. ಆಗ ನೀನು ಅವನ್ನ ಸ್ಟ್ಯಾಂಡ್ ಹಿಂದೆ ಮುಚ್ಚಿಟ್ಟೆ. ನನಗೆ ಬಲಾತ್ಕಾರವಾಗಿ ರೊಟ್ಟಿ ತಿನ್ನಿಸ್ಬೇಕು ಅಂತ ಒಳಗೆ ಕರ್ಕೊಂಡು ಹೋದೆ. ನಿಮ್ ರಕ್ಷಣೆಗಿರ್ಲಿ ಈ ಪಿಸ್ತೂಲ್ ತಗೊಂಡೋಗು ಅಂತ ನೀನೇ ಹೇಳ್ಕೊಟ್ಟೆ. ಇಲ್ಲ ಇಲ್ಲ ಅಂದ್ರೆ ಅದೆಲ್ಲ ಸುಳ್ಳು. ಸುಳ್ಳು? ಹಾಗಾದ್ರೆ ನಾನು ಒಳಗ್ ಬರ್ಬೇಕಾದಾಗ ಅಲ್ಲೊಂದು ರೊಟ್ಟಿ ತಿಂದ ತಟ್ಟೆ ಹಾಗೇ ಬಿದ್ದಿತ್ತು. ನಾನು ಬರೋವರೆಗೂ ನೀನು ಊಟ ಮಾಡಲ್ಲ, ನಾವಿಬ್ರು ಊಟ ಮಾಡೋವರೆಗೂ ಆ ಶಿವಯ್ಯ ತಿನ್ನಲ್ಲ. ಅಂದ್ಮೇಲೆ ಮೂರನೇ ಯಾವನೋ ತಿಂದಿರಲೇಬೇಕು. ನೋಡ್ ಗಿರಿಜಾ, ಕೈ ನೋವು ತಾಳ್ಲಾರ್ದೆ ಕಷ್ಟಪಟ್ಟು ಮೇಲೇಳುವಾಗ ಕೈಗೆ ರಕ್ತ ಆಗಿದ್ದನ್ನ ಮತ್ತು ಸ್ಟ್ಯಾಂಡ್ ಹಿಡ್ಕೊಂಡು ಮೇಲೆದ್ದ. ಆಗ ನನ್ನ ಶರ್ಟ್ಗೆ ರಕ್ತ ಆಯ್ತು. ಪಿಸ್ತೂಲ್ ತೋಳುವಾಗ ಪಿಸ್ತೂಲ್ ಕೇಸರಿ ರಕ್ತ ಆಯ್ತು. ಈಗ್ಲಾದ್ರೂ ನಿಜ ಹೇಳ್ಬಿಡು ಗಿರಿಜಾ, ನಿಜ ಹೇಳ್ಬಿಡು. ಹೌದು, ನೀವು ಹೇಳಿದ್ದೆಲ್ಲ ನಿಜ. ದುಗ್ಗಪ್ಪ ಬಂದಿದ್ದು ನಿಜ, ರೊಟ್ಟಿ ತಿಂದು ಹಾಲು ಕುಡ್ದಿದ್ದು ನಿಜ. ಆದ್ರೆ ಸತ್ಯವಾಗಿ ಹೇಳ್ತೀನಿ, ನಾನು ಅವನಿಗೆ ಪಿಸ್ತೂಲ್ನ ತಗೊಂಡು ಹೋಗು ಅಂತ ಹೇಳೂ ಇಲ್ಲ. ಅವನು ತಗೊಂಡು ಹೋಗಿದ್ದು ನನಗೆ ಗೊತ್ತೂ ಇಲ್ಲ. ಈಗಲಾದ್ರೂ ನನಗೆ ನಂಬ್ರಿ. ನಿನ್ನ ಹ್ಯಾಗ್ ನಂಬ್ಲಿ? ಇಷ್ಟೆಲ್ಲ ಆದ್ಮೇಲೂ ನಿನ್ನನ್ನು ಹ್ಯಾಗ್ ನಂಬ್ಲಿ? ಅನ್ನ ಕೊಟ್ಟು ಸಾಕ್ತಾ ಇರೋ ಸರ್ಕಾರಕ್ಕೆ ನೀನ್ ಕೊಡ್ತಾ ಇರೋ ಪ್ರತಿಫಲ ಏನು? ದೇಶ ದ್ರೋಹ ಮಾಡೋ ಗುಂಪಿಗೆ ಸಹಾಯ, ಗಂಡನಿಗೆ ದ್ರೋಹ, ಸರ್ಕಾರಕ್ಕೆ ಅನ್ಯಾಯ. ಇಲ್ಲ, ಖಂಡಿತ ಇಲ್ಲ. ನಾನ್ ನಿಮಗೆ ದ್ರೋಹ ಮಾಡಿಲ್ಲ, ಮಾಡೋದು ಇಲ್ಲ. ಹಾಗೆ ಹೇಳಿ ನನ್ನ ಮನಸ್ಸನ್ನ ಚುಚ್ತೀರಿ. ಹಾಗಾದ್ರೆ ನೀ ನನಗೆ ದ್ರೋಹ ಮಾಡಿಲ್ವಾ? ಮಾಡೋ ದ್ರೋಹ ಇನ್ನು ಬಾಕಿ ಇದೆಯೇನು? ನೋಡ್ ಗಿರಿಜಾ, ನೀನು ಚಳವಳಿಗಾರರ ಪಕ್ಷ ಸೇರಿದ್ರಿಂದ ನನಗಾದ ಅನ್ಯಾಯ ಏನು ಅಂತ ಯೋಚನೆ ಮಾಡಿದ್ದೀಯಾ? 10 ವರ್ಷದಿಂದ ಸರ್ಕಾರ ನನಗೆ ನನ್ನ ಸಂಸಾರಕ್ಕೆ ಅನ್ನ ಕೊಡ್ತು, ನನ್ನ ನಿಷ್ಠಾವಂತ ಸೇವೆಗೆ ಬೆಲೆ ಕೊಡ್ತು, ಸಮಾಜದಲ್ಲಿ ನನಗೊಂದು ಗೌರವ ಸ್ಥಾನ ಕೊಡ್ತು. ಆದ್ರೆ ಇವತ್ತು ನೀನು ಸರ್ಕಾರಕ್ಕೆ ಎದುರಾಗಿರೋ ವಿಷಯ ತಿಳಿತು ಅಂದ್ರೆ ನನಗೆ ಸಂದ ಗೌರವ ಎಲ್ಲ ಮಣ್ಪಾಲಾಗುತ್ತೆ. ಇದು ದ್ರೋಹ ಅಲ್ವೇನು? ಅನ್ಯಾಯ ಅಲ್ವೇನು? ನಿಮ್ಮ ಕಂಪನಿ ಸರ್ಕಾರ ಅನ್ನ ಕೊಡ್ತು ನಿಜ. ಯಾಕೆ ನೀವು ಅದರ ಗುಲಾಮರಾಗಿ ನಿಮ್ಮ ಕರ್ತವ್ಯ ಧರ್ಮ
ದೇಶನ ದೇಶ ಪ್ರೇಮನ ಮರ್ತಿದ್ರಿಂದ ನಿಮಗೆ ಸಮಾಜದಲ್ಲಿ ಅಂತಸ್ತು ಕೊಡ್ತು ನಿಜ. ಯಾಕೆ ಹೇಳಿ? ನಾವೆಲ್ಲ ಒಂದೇ ದೇಶದ ಜನ, ಒಂದೇ ತಾಯಿಯ ಮಕ್ಕಳು ಅನ್ನೋದನ್ನ ಮರೆತು ಎಷ್ಟೋ ಜನ ಅಣ್ಣ ತಮ್ಮಂದಿರನ್ನ ಕೊಂದ್ರಲ್ಲ, ತಂಗಿರ ಮಾಂಗಲ್ಯ ಸೌಭಾಗ್ಯನ ಕಸ್ಕೊಂಡ್ರಲ್ಲ, ತಾಯಂದ್ರನ್ನ ಗೋಳಾಡ್ಸಿದ್ರಲ್ಲ. ಅದಕ್ಕೆ ಇಲ್ಲಿಂದ ಹೋಗೋದು ಕಪ್ನೆ ನಿಮ್ಮ ಪ್ರಾಣ ತೆಗೆಯೋಕೆ ತಯಾರಾಗಿದ್ದ. ಆದ್ರೆ ನನಗೆ ನನ್ನ ಮಾತೃ ಪ್ರೇಮಕ್ಕೆ ಬೆಲೆ ಕೊಟ್ಟು ನಿಮ್ಮನ್ನ ಇಲ್ಲಿ ಉಳಿಸೋದ, ಅದು ನಿಮಗೆ ಗೊತ್ತೇನು? ದುಗ್ಗಪ್ಪ ದುಗ್ಗಪ್ಪ, ಛೆ! ಗಿರಿಜಾ ಗಿರಿಜಾ, ಎಂಥ ಕೆಲಸ ಮಾಡ್ಬಿಟ್ಟೆ. ನನ್ಗೆ ದ್ರೋಹ ಮಾಡಿದ್ದು ಅಲ್ಲದೆ ಇಡೀ ನನ್ನ ಭವಿಷ್ಯವನ್ನೇ ಹಾಳು ಮಾಡ್ಬಿಟ್ಟಿಯಲ್ಲೇ. ಇವತ್ತ ಅವನೊಬ್ಬ ನನ್ನ ಕೈ ಸಿಕ್ಕಿದ್ದಿದ್ರೆ 10,000 ರೂಪಾಯಿ ಬಹುಮಾನ, ಸೂಪರಿಂಟೆಂಡೆಂಟ್ ಪೋಸ್ಟ್ಗೆ ಪ್ರಮೋಷನ್, ಬ್ರಿಟಿಷ್ ಗ್ರೂಪ್ ನಲ್ಲಿ ನನಗೆ ಗೌರವ ಸ್ಥಾನ. ಛೆ! ಏನು 10,000 ರೂಪಾಯಿ ಸಿಕ್ತಿತ್ತೆ? ಸರ್ಕಾರದಲ್ಲಿ ದೊಡ್ಡ ಕೆಲಸನೂ ಸಿಕ್ತಿತ್ತೆ, ಬ್ರಿಟಿಷ್ ಗ್ರೂಪ್ ನಲ್ಲಿ ದೊಡ್ಡ ಸ್ಥಾನನೂ ಸಿಕ್ತಿತ್ತೆ. ಅಯ್ಯಯ್ಯೋ, ನನಗಿವೆಲ್ಲ ತಿಳಿಲೇ ಇಲ್ವಲ್ರಿ. ಮತ್ತಿನ್ನೇನು, ಇವೆಲ್ಲ ಈಗ ನಿನ್ ತಲೆಗೆ ಹೋಗ್ತಾ ಇದೆಯೇನು? ಅದಕ್ಕೆ ನಾನು ಹೇಳುದು, ನಿನ್ಗೆ ಸ್ವಲ್ಪನೂ ಯೋಚನೆ ಮಾಡೋ ಶಕ್ತಿ ಇಲ್ಲ ಅಂತ. ಏನಂದ್ರಿ? ನನಗೆ ಶಕ್ತಿ ಇಲ್ಲ ಅಂತಲ್ಲ, ನಿಮಗೆ ನಾಚಿಕೆ ಇಲ್ಲ ಅಂತಲ್ಲಿ. ಭಾರತೀಯರೆಲ್ಲ ನಿಮ್ಮ ಅಣ್ಣ ತಮ್ಮಂದಿರನ್ನು ಜ್ಞಾನ ನಿಮಗಿಲ್ಲ ಅಂತಲ್ಲಿ. ಪದವಿ ಪಟ್ಟ ಕೊಟ್ಟು ನಿಮ್ಮನ್ನ ಗುಲಾಂಗಿರಿಗೆ ತಳ್ತಾ ಇದಾರಲ್ಲ ಅನ್ನೋದನ್ನ ತಿಳ್ಕೊಳ್ಳೋಷ್ಟು ತಿಳುವಳಿಕೆ ನಿಮಗಿಲ್ಲ ಅಂತಲ್ಲಿ. ನಿಮಗೆ ಸ್ವಲ್ಪನೂ ದೇಶ ಪ್ರೇಮ ಇಲ್ವೇ? ನೀವು ಹುಟ್ಟಿದ ಭೂಮಿ ಮೇಲೆ ಹುಟ್ಟಿ ಬೆಳೆದ ನಿಮ್ಮ ಬಂಧುಗಳನ್ನೇ ಗುಂಡಿಟ್ಟು ಕೊಲ್ತಾ ಇದ್ದೀರಲ್ಲ, ಅವ್ರ ಬಗ್ಗೆ ಸ್ವಲ್ಪನೂ ಕನಿಕರ ಇಲ್ವೇ ನಿಮಗೆ? ಗಿರಿಜಾ, ನಿನ್ನ ನಾಲ್ಗೆ ಬಹಳ ಉದ್ದಾಗ್ತಾ ಇದೆ. ನಾನು ಮನ್ಸು ಮಾಡಿದೆ ಅಂದ್ರೆ ಈ ಕ್ಷಣ ನಿನ್ನ ಅರೆಸ್ಟ್ ಮಾಡಬಲ್ಲೆ. ಓಹೋ, ಧಾರಾಳವಾಗಿ ಅರೆಸ್ಟ್ ಮಾಡಿ. ನಾನೇನು ಬೇಡ ಅನ್ನಲ್ಲ, ನಿಮ್ಮ ಕೈಯಿಂದಲೇ ಅರೆಸ್ಟ್ ಆದ್ನಲ್ಲ ಅಂತ ಸಂತಾನೂ ಪಡೋಲ್ಲ. ಇನ್ನು ನಿಮ್ಮ ಹೆಂಡತಿ ಅನ್ನಿಸ್ಕೊಂಡು ಈ ಮನೇಲಿರೋದಕ್ಕಿಂತ ದೇಶಭಕ್ತಿ ಅನ್ನಿಸ್ಕೊಂಡು ಜೈಲಿನಲ್ಲಿರೋದೇ ನನಗೆ ಎಷ್ಟೋ ಸಂತೋಷ. ಗಿರಿಜಾ, ನಿನ್ಗೇನಾದ್ರು ಹುಚ್ಚಿಗೆ ಚಿಡ್ತೇನೋ? ನನ್ನ ಹೆಂಡತಿ ಅಂದ್ಕೊಳ್ಳಿಕ್ಕೆ ನಿನ್ಗೆ ಅವಮಾನವೇ? ಇಂಥ ಮನೆ, ಅಂತಸ್ತು, ಅಧಿಕಾರ ಎಲ್ಲ ನನ್ಗಿರುವಾಗ ನನ್ನ ಹೆಂಡತಿ ಅಂದ್ಕೊಳ್ಳಿಕ್ಕೆ ನಿನಗೆ ಅವಮಾನವೇ? ನೋಡಿ ಗಿರಿಜಾ, ಎಷ್ಟೊಂದು ಮೆಡಲು, ಬಿರುದು, ಗೌರವ ಎಲ್ಲ ಪಡೆದಿರೋ ನನಗಿಂತ ನಿನಗೆ ಆ ಚಳುವಳಿಗಾರರ ಗುಂಪಲ್ಲಿರೋದೇ ಹಿಟ್ರೆ. ನೋಡೋ, ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು. ನೋಡ್ತಾ ಇದ್ದೀನಿ, ಕಣ್ತುಂಬಾ ನೋಡ್ತಾ ಇದ್ದೀನಿ. ಈ ನಿಮ್ ಮೆಡಲ್ಗಳನ್ನ ನೋಡ್ತಾ ಇದ್ರೆ ಅದೆಷ್ಟೋ ತಂಗಿರ ಮಾಂಗಲ್ಯ ಕಾಣ್ತಾ ಇದೆ. ದೇಶಕ್ಕೋಸ್ಕರ ತಮ್ಮ ಗಂಡಂದಿರನ್ನ ಬಲಿ ಕೊಟ್ಟ ಮುತ್ತೈದೆಯರು ನಿಮಗೆ ಶಾಪ ಹಾಕ್ತಾ ಇರೋದು ಕೇಳಿಸ್ತಾ ಇದೆ. ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ, ನೀವು ಈ ಕೆಲಸ ಬಿಟ್ಬಿಡಿ. ಏನಂದೆ? ಕೆಲಸ ಬಿಟ್ಬಿಡಿ? ಕೆಲಸ ಬಿಟ್ಟು ಎಲ್ಲ ಕಳ್ಕೊಂಡು ಆ ಪುಂಡ್ರ ಜೊತೆ ಸೇರ್ಕೊಂಡು ತುಂಡಾಟ ಮಾಡ್ಕೊಂಡು ಎಂದಾದ್ರೂ ಒಂದಿನ ಪೊಲೀಸರು ಗುಂಡಿಗೆ ಬಲಿಯಾಗಬೇಕು ಅಂತ ಏನು? ಹಾಗಾದ್ರೆ ಅವ್ರು ಹಾಕೋ ಭಿಕ್ಷಾನ್ನವೇ ನಿಮ್ ಪಾಲಿಗೆ ಅಮೃತ ಐತೆ. ಈ ಗುಲಾಮ್ಗಿರಿಗಿಂತ ಕಡೆಯೇ ದೇಶಕ್ಕೋಸ್ಕರ ಹೋರಾಡಿ ಸಾಯೋದು. ಗಿರಿಜಾ, ನಾನ್ ಮಾತಾಡ್ಲಿ ಅಂತ ಅವಕಾಶ ಕೊಟ್ಟನಲ್ಲ, ಅದು ನನ್ ತಪ್ಪು. ಇನ್ನೆಂದಾದ್ರೂ ದೇಶ, ಸ್ವಾತಂತ್ರ್ಯ, ಚಳುವಳಿ ಅಂತ ಅಂದೆ ನನ್ನ ಹೆಂಡತಿಯನ್ನ ಮರೆತು ನಿನ್ನ ಸರ್ಕಾರದ ವಶಕ್ಕೊಪ್ಪಿಸ್ಬೇಕಾಗ್ತದೆ. ರಾಜಕಲ್ ತಂದು ದೇಶವಂತೆ, ತಾಯ್ನಾಡಂತೆ, ಸ್ವಾತಂತ್ರ್ಯ ಅಂತೆ, ಚಳುವಳಿ ಅಂತೆ ಹೊಟ್ಟೆ ತುಂಬಾ ಅನ್ನ ಕೊಡುತ್ತಲ್ಲ ಸರ್ಕಾರ, ಅದ್ರ ಕೊಬ್ಬು ನಿನಗೆ. ಸಾಕ್ ನಿಲ್ಲಿಸ್ರಿ. ನಾನು ಇಷ್ಟು ದಿನ ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಕಾದೆ. ಆದ್ರೆ ಅದೆಲ್ಲ ವ್ಯರ್ಥ ಅಂತ ನನಗೆ ಈವಾಗ ಅರ್ಥವಾಗ್ತಾ ಇದೆ. ನನಗೂ ಈ ಹಂಗಿನ ಬಾಳು ಸಾಕು.
ಇನ್ನು ನಾನು ಬದುಕಿರೋವರೆಗೂ ದೇಶಕ್ಕೋಸ್ಕರ ಹೊಡೆದಾಡ್ತೀನಿ. ಗಿರಿಜಾ, ನಾನು ಇಷ್ಟ ಹೇಳಿದ್ಮೇಲೂ ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ಮೇಲೆ ಈ ಮನೆಯಲ್ಲಿ ನಿನ್ಗೆ ಜಾಗ ಇಲ್ಲ. ಇನ್ನೇನಿದ್ರು ಸೆರೆಮನೆಯೇ ನಿನ್ನ ಅರಮನೆ ಅಂತ ತಿಳ್ಕೊ. ಸಂತೋಷವಾಗಿ ಹೋಗ್ತೀನಿ. ಇಂಗ್ಲಿಷರ ಇಂಗು ತಿಂದು ಮಂಗ ಆಗಿ ಅವರ ತಾಳಕ್ಕೆ ಕುಣಿತ ಹಂಗಿನ ಬಾಳೋದಕ್ಕಿಂತ 10 ವರ್ಷ ದೇಶಕ್ಕೋಸ್ಕರ ಹೊಡೆದಾಡಿ ಸಾಯ್ತೀನಿ ಬಿಡಿ. ಗಿರಿಜಾ, ಇಷ್ಟ ಹೇಳಿದ್ಮೇಲೂ ನೀನ್ ನನ್ನ ಮಾತು ಕೇಳಲಿಲ್ಲ. ಅಷ್ಟೇ ನಿನ್ ಕೈಲಾಗೋದು. ನೋಡಿದ್ದ ಕಂಪನಿ ಸರ್ಕಾರ ಕೈಗೆ ಬಳೆ ತೊಟ್ಟ ಹೆಣ್ಣಲ್ಲ. ಒಬ್ಬ ಸೈನಿಕನ ಕೈಲಿರೋ ಬಂದೂಕ ಇಡೀ ದೇಶವನ್ನೇ ಆಡುತ್ತೆ, ಗೊತ್ತೇನ? ಇನ್ನ ಈ ಸ್ವಾತಂತ್ರ್ಯ ಗೀತಂತ್ರ್ಯ ಇವೆಲ್ಲ ಕನ್ನಡಿಯೊಳಗಿನ ಗಂಟು. ಚೆನ್ನಾಗಿ ನೆನ್ಪಿಟ್ಕೋ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳ್ಕೊಂಡು ಹೆತ್ತ ತಾಯಿನಿ ಹುಟ್ಟಿದ ದೇಶನು ಸ್ವರ್ಗಕ್ಕಿಂತ ಹೆಚ್ಚು ಅಂತ ತಿಳ್ಕೊಂಡು ಹೆಮ್ಮೆಯಿಂದ ಬಾಳಿದ ಜನಗಳ ಮಧ್ಯದಲ್ಲಿ ಭಾರತಾಂಬೆಯ ಇಡೀ 33 ಕೋಟಿ ಮಕ್ಕಳು ಒಂದೇ ಛಲದಿಂದ ಒಕ್ಕರಳಿನಿಂದ ಒಂದೇ ಮಾತರಂ ಅಂತ ಕೂಗಿ ಭುಜ ತಟ್ಟಿ ನಿಂತಾಗ ಬಂದೂಕು ಹಿಡಿದು ನಿಂತಿರೋ ನಿಮ್ಮ ಸರ್ಕಾರ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಬಳೆ ತೊಟ್ಟು ದೇಶ ಬಿಟ್ಟು ಹೊರಟಾಗಬೇಕಾಗುತ್ತೆ ಅನ್ನೋದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗಿರಿಜಾ, ನೀನಲ್ಲದೆ ಬೇರೆ ಇನ್ಯಾರಾದ್ರೂ ನನ್ನೆದುರಿಗೆ ನಿಂತು ಈ ಮಾತನ್ನಾಡಿದ್ರೆ ಅವ್ರನ್ನ ಈ ಭೂಮಿ ಮೇಲೆ ಹುಟ್ಟಲಿಲ್ಲ ಅನ್ಸ್ಬಿಡ್ತಿದ್ದೆ. ಅಯ್ಯೋ, ನಾನಾದ್ರ ಹೆಚ್ಚು ಹೊರಬಾರ್ದಂತ ಕಾನೂನೇನು ಇಲ್ವಲ್ಲ. ಇನ್ನು ನಿಮ್ಮ ಹೆಂಡತಿ ಅನ್ನಿಸ್ಕೊಂಡು ಬದುಕ್ತಿರೋ ಒಂದೊಂದು ನಿಮಿಷನೂ ನನ್ನ ಪಾಲ್ಗೆ ನರಕ ಯಾತನೆ ಆಗಿದೆ. ನನಗೂ ಈ ಹಂಗಿನ ಬಾಳು ಸಾಕು. ಇನ್ನು ನಾನು ದೇಶಕ್ಕೋಸ್ಕರ ಹೊಡೆದಾಡೋದಂತೂ ಖಂಡಿತ. ಸುಮ್ಮನೆ ನಿಂತಿದ್ದಾರಲ್ಲ, ಇಷ್ಟೆಲ್ಲ ಮಾತಾಡಿದ್ರಿ, ಕೊಂದ್ಬಿಡಿ ನನ್ನ. ಯಾಕೆ ಸುಮ್ಮನಿದ್ರಿ? ಓ ಪಾಪ, ಪಿಸ್ತೂಲಿಲ್ಲ ಅಂತ ಏನು? ಪಿಸ್ತೂಲ್ ಇಲ್ದಿದ್ರೇನು? ಕೈ ಇಲ್ವೇ? ಒಂದು ಹೆಣ್ಣಿನ ಕುತ್ತಿಗೆ ಹಿಸ್ಕೋಷ್ಟು ಗಂಡಸ್ತನ ಇಲ್ವೇ ನಿಮ್ಮಲ್ಲಿ? ಈಗ್ಲಾದ್ರೂ ನನ್ನ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿ. ಒಂದೇ ಒಂದ್ಸಾರಿ ನಮ್ಮ ಚರಿತ್ರೆನ ನೆನಪಿಸ್ಕೊಳ್ಳಿ. ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಪ್ಪಕ್ಕಾದೇವಿ, ಸಂಗೊಳ್ಳಿ ರಾಯಣ್ಣ, ವೀರ ಸಿಂಧೂರ ಲಕ್ಷ್ಮಣ, ಸುರಪುರದ ವೆಂಕಟಪ್ಪ ನಾಯಕ ಇವರೆಲ್ಲ ಇಂಗ್ಲಿಷರ ವಿರುದ್ಧ ಹೋರಾಡಿ ಹೆತ್ತ ತಾಯಿಯ ಮಕ್ಕಳೇ ಸೈ ಅಂತ ಚರಿತ್ರೆಯಲ್ಲಿ ಹೆಸರುಳಿಸ್ಕೊಂಡ್ರೆ, ಚೆನ್ನಮ್ಮನಿಗೆ ದ್ರೋಹ ಮಾಡಿದವನು, ಸಿಂಧೂರ ಲಕ್ಷ್ಮಣನಿಗೆ ದ್ರೋಹ ಮಾಡಿದವನು ತಾಯಿಗೆ ವಿಷ ಬಿಟ್ಟವರು ಅಂತ ಹೆಸರುಳಿಸ್ಕೊಂಡ್ರು. ಮುಂದೆ ನಿಮ್ದು ಅಷ್ಟೇ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗಿರಿಜಾ, ಇವತ್ತು ನನಗೆ ನಿನ್ ಬಗ್ಗೆ ಒಂದು ತೀರ್ಮಾನ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿಯಲ್ಲ, ತುಂಬಾ ಥ್ಯಾಂಕ್ಸ್. ಇವತ್ತಿಂದ ನೀನು ನನ್ನ ಹೆಂಡತಿ ಅಲ್ಲ, ನೀನು ದೇಶದ್ರೋಹಿ. ನಿನ್ನ ಅರೆಸ್ಟ್ ಮಾಡಿದ್ದೀನಿ. ನಿನ್ನ ಕಣ್ಮುಂದೆನೆ ಆ ನಿನ್ನ ನಾಯಕ ದುಗ್ಗಪ್ಪನ ಹಿಡ್ಕೊಂಡು ಬಂದು ಸರ್ಕಾರ ಒಪ್ಪಿಸ್ತೀನಿ. ಅಲ್ಲಿವರೆಗೂ ನೀನು ಈ ಮನೆಯಲ್ಲೇ ಬಂದಿಯೇ ಆಗಿರು. ನನ್ನನ್ನ ಅರೆಸ್ಟ್ ಮಾಡಿದ್ರು ಸರಿ, ಕೊಂದ್ರು ಸರಿ, 33 ಕೋಟಿ ಜನರನ್ನ ಹಿಡಿಯೋಕು ಆಗಲ್ಲ, ಅವರನ್ನ ಎದುರಿಸೋಕು ಆಗಲ್ಲ. ಒಂದಲ್ಲ ಒಂದು ದಿನ ನಾವು ಸ್ವಾತಂತ್ರ್ಯ ತಗೋತೀವಿ. ನಿಮ್ಮ ತಪ್ಪು ನಿಮಗರ್ಥವಾಗಿ ತಲೆ ತಗ್ಗಿಸ್ತೀರಿ. ಇದು ಸತ್ಯ ಸತ್ಯ ಸತ್ಯ.
ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ. ಛೇ! ಓ ದುರ್ಗಪ್ಪ, ಪ್ರಯಾಸ ಪಟ್ಟಾದ್ರೂ ನಾನೇ ನೀನು ಹಿಡಿಬೇಕು ಅಂತಿದ್ದೆ. ನಿರಾಯಾಸವಾಗಿ ನೀನೇ ಸಿಕ್ಬಿದ್ದೆ. ಬೇಡ ದುಗ್ಗಣ್ಣ, ಬೇಡ. ನನ್ನ ಸೌಭಾಗ್ಯ ಕಸ್ಕೋಬೇಡ. ಇಲ್ಲ ತಾಯಿ, ತಾಯಿ ಕಳ್ಕೊಂಡು ನಾನು ನಿಮ್ಮಲ್ಲಿ ನನ್ನ ತಾಯಿ ನೋಡಿ ನನ್ನ ತಂದೆನ ನಾನೇ ಕೊಲ್ಲುವಂತ ಕಟ್ಟ ನಾನಲ್ಲಮ್ಮ. ಕಂಟಯ್ಯ, ತಗೋ, ಇದು ನಿನ್ನ ಪಿಸ್ತೂಲು. ನಿನಗೆ ಕೊಡ್ಬೇಕು ಅಂತಲೇ ಜೋಪಾನವಾಗಿದ್ದಿದೆ. ತಗೋ. ದುಗ್ಗಣ್ಣ, ನಿನ್ನ ಮೈಯೆಲ್ಲ ರಕ್ತಮಯವಾಗಿದೆ. ಏನಾಯ್ತು ಹೇಳು ದುಗ್ಗಣ್ಣ, ಹೇಳು. ಏನಿದೆಯಮ್ಮ? ಎದೆಗೆ ಸರಿಯಾಗಿ ಮುಂದೆ ಬಿದ್ದಿದೆ. ಪ್ರಾಣ ಹೋಗೋದ್ರಲ್ಲಿ ನಿಮ್ಮ ಮುಖ ನೋಡಬೇಕು, ರೊಟ್ಟಿ ತಿನಿಸಿ ಆಶೀರ್ವಾದ ಮಾಡಿ ಕಳಿಸಿದ ನಿಮ್ಮ ಪಾದದ ಮೇಲೆ ಪ್ರಾಣ ಬಿಡಬೇಕು ಅನ್ನೋ ಆಸೆ ಇಲ್ಲಿವರೆಗೂ ಬಂದೆ ಅಪ್ಪ. ಅಪ್ಪ, ಏನಾಗ್ತಿದೆ ದುಗ್ಗಣ್ಣ? ಅಳ್ಬೇಡಪ್ಪ, ಅಳ್ಬೇಡ. ಒಂದ್ ಲೋಟ ಹಾಲು ಬಿಸಿ ಮಾಡ್ತಿರ್ತೀನಿ. ವಿಷಕಂಡಯ್ಯ, ನೋಡು, ನಿನ್ನ ಕಣ್ಣು ಮುಂದೆನೇ ಸಾಯ್ತಾ ಇದ್ದೀನಿ. ನನಗೂ ನಿನ್ ಮೇಲೆ ಕ್ರೋಧ ಇತ್ತು. ಆದ್ರೆ ಈ ತಾಯಿ ಪ್ರೇಮ ನನ್ನನ್ನ ಬದಲಾಯಿಸ್ಬಿಡ್ತು. ನೋಡು, ಈಗಲೂ ಇದು ಬದಲಾಯಿಸಿ ದೇಶಕ್ಕೋಸ್ಕರ, ಭಾರತ ಮಾತೆಗೋಸ್ಕರ ಹೋರಾಡಿ ಪ್ರಾಣ ಬಿಟ್ಟಿದೆ. ಅಮ್ಮ, ನನ್ನ ಸಮಯ ಮುಗಿತಾ ಇದೆ ಅಮ್ಮ. ನಿನ್ನ ಕೈಯಾರ ಒಂದು ತುತ್ತು ಹಾಲು ಕೊಡ್ತೀಯ ಅಮ್ಮ? ಕೊನೆಗೂ ನಿನಗಿಂತ ಸಾವು ಬಂತೆ. ನೋಡಿ, ಕಣ್ತುಂಬ ನೋಡಿ, ನೀವು ಯಾರನ್ನ ನಿಮ್ಮ ಕೈಯಾರೆ ಸಾಯಿಸಿ ಮೆರಿಬೇಕು ಅಂತ ಹಂಬಲಿಸಿದ್ರು, ಅದೇ ದುಗ್ಗಪ್ಪ ನಿಮ್ಮ ಕಣ್ಣು ಮುಂದಾನೆ ಸತ್ತು ಬಿದ್ದಿದ್ದಾನೆ. ನೋಡಿ ಸಂತೋಷ ಪಡಿ. ಶಿವಯ್ಯ, ಈಗ ಹಾಲು ತಂದು ಕೊಡ್ತೀನಿ. ಆಮೇಲೆ ಸಿಹಿ ತಿಂದು ಹಾಲು ಕೊಡ್ದು ಖುಷಿ ಪಡಿ. ಅಷ್ಟರಲ್ಲಿ ನನ್ನನ್ನು ಕೊಂದ್ಬಿಡಿ. ಇಬ್ರು ದೇಶಭಕ್ತರನ್ನ ಕೊಂದ್ರಲ್ಲ ಅಂತ ನಿಮ್ಮನ್ನ ಬೇಜಿ ಮಾಡ್ತಾರೆ. ಕೊಂದ್ಬಿಡಿ, ನನ್ನ ಸಾಯಿಸ್ಬಿಡಿ. ಬೇಡ ಗಿರಿಜಾ, ಬೇಡ.
ಗಿರಿಜಾ, ಸಾಥ್ ನಿಲ್ಸು. ಗಿರಿಜಾ, ಇವತ್ತು ನೀವೆಲ್ಲ ಸೇರ್ಕೊಂಡು ನನ್ನನ್ನ ಬದಲಾಯಿಸ್ಬಿಟ್ರಿ. ದುಗ್ಗಪ್ಪನ ನಾನು ಒಬ್ಬ ಭಾರತೀಯನನ್ನ ಮರೆತು ಆಂಗ್ಲರ ಅಧೀನದಲ್ಲಿ ಅವರು ಎಂಜಲ್ ಅನ್ನಕ್ಕೆ ನಾಲಿಗೆ ಚಾಚಿದ ನಾಯಿಯಾಗಿ ವರ್ತಿಸ್ತೆ. ದುಗ್ಗಪ್ಪನಂತ ಎಷ್ಟೋ ಜನರನ್ನ ಗುಂಡಿಟ್ಟು ಕೊಂದೆ. ಕೊನೆಗೆ ಅವರು ತಾಯಿಗೆ ಕೊಡಬಾರದ ಹಿಂಸೆ ಕೊಟ್ಟು ಸಾಯಿಸ್ದೆ. ಕೊನೆಗೆ ಹೊರಲಾರದಷ್ಟು ಪಾಪದ ಹೊರೆ ಹೊತ್ತು ನಿಂತಿದ್ದೀರಿ. ಏನು ಈ ಮಾತನ್ನ ನೀವೇ ಆಡ್ತಿದ್ದೀರಾ? ನಾನಲ್ಲ ಗಿರಿಜಾ, ನನ್ನ ಹೊತ್ತ ಈ ಮಾತೃಭೂಮಿ, ಈ ನನ್ನ ಸ್ವರ್ಣ ಭೂಮಿ, ಪುಣ್ಯ ಭೂಮಿ, ನನ್ನ ಜನ್ಮಭೂಮಿ, ಈ ನನ್ನ ಕರುನಾಡ ಕಸ್ತೂರಿ ಕನ್ನಡದ ನೆಲ ಆಡಿಸ್ತಾ ಇದೆ. ಇವತ್ತಿಂದ ನಾನು ಸತ್ತ ದುಗ್ಗಪ್ಪನ ಜಾಗಾರ ಚಳವಳಿಯಲ್ಲಿ ದುಡಿದು ತುಂಬ್ತೀನಿ. ಇನ್ನೆಂದಿಗೂ ಇಂಗ್ಲಿಷರ ಕಾಲ್ನೆಕ್ತ ಬಾಳೋ ನಾಯಿ ಆಗೋಲ್ಲ. ಇದು ಸತ್ತ ದುಗ್ಗಪ್ಪನ ಆತ್ಮಸಾಕ್ಷಿಯಾಗಿ ಸತ್ಯ ಸತ್ಯ ಸತ್ಯ. ಹೌದೇ? ನೀವು ಹೇಳ್ತಿರೋದು ನಿಜವೇ? ನಿಜ ಗಿರಿಜಾ, ನಿಜ. ಸಾಕು, ನನಗಷ್ಟೇ ಸಾಕು. ಇವತ್ತು ನೀವು ನನ್ನ ದೇವರು. ಏಳು ಗಿರಿಜಾ, ಏಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಸತ್ಯ